ಧರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ತನಕ ನಾವು ನೋಡಿದ್ದು ಹೀಗೆ, ಶ್ರೀಕೃಷ್ಣ ಪರಮಾತ್ಮ ಒಮ್ಮೆ ಮಗ ಬೇಕು ಅಂತ ಹೇಳಿ ಕೈಲಾಸ ಪರ್ವತಕ್ಕೆ ಹೋದ. 12 ವರ್ಷಗಳ ಕಾಲ ತಪಸ್ಸು ಮಾಡಿದ. ಅವನನ್ನು ನೋಡಲಿಕ್ಕೆ ಋಷಿಗಳು ದೇವತೆಗಳು ಎಲ್ಲರೂ ಬಂದರು. ಬಂದವರೇ ಕೇಳಿದ್ರು, ದೇವರೇ ಏನಿದು? ನೀನಿಲ್ಲಿ ಬಂದ ಕೂಡಲೇ ನಿನ್ನ ಮೈಯಿಂದ ತಪಸ್ಸಿನ ಬೇಗೆಯೊಂದು ಹೊರಟು ಎದುರುಗಡೆ ಇರುವಂತಹ ಕಾಡುಗಳೆಲ್ಲ ಸುಟ್ಟು ಹೋಗಿದೆಯಲ್ಲ, ಯಾಕೆ ಅಂತ ಕೇಳಿದ್ರು. ಅದಕ್ಕೆ ಕೃಷ್ಣ ನಕ್ಕ. ಇವ್ರಿಗೆ ಆಶ್ಚರ್ಯ ಆಯಿತು. ಯಾಕೆ ಆಶ್ಚರ್ಯ ಪಟ್ಟೀರಾ ಅಂತ ಕೇಳ್ದ. ಅದಕ್ಕೆ ಅವರು ಹೇಳಿದ್ರು, ನಮಗೆ ಯಾಕೆ ಆಶ್ಚರ್ಯ ಆಗಿದೆ ಅಂತ ನಮ್ಮ ಪ್ರಶ್ನೆಯನ್ನ ನೀನೇ ಊಹಿಸಿಕೊಂಡು ನೀನೇ ಅದಕ್ಕೆ ಉತ್ತರ ಕೊಡು ಅಂದ್ರು. ಆಗ ದೇವರು ನಗುತ್ತಾ ಮಾತನಾಡಲಿಕ್ಕೆ ಶುರು ಮಾಡಿದ ಅನ್ನುವಲ್ಲಿಗೆ ಇತಿಪೂರ್ವ ಕಥಾನುವಾದ. ಈಗ ಅಲ್ಲಿಂದ ಮುಂದುವರಿಯೋದು. ಇದನ್ನು ಮಧ್ವಾಚಾರ್ಯರು 22ನೇ ಅಧ್ಯಾಯದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನ ಹೇಳಿದ್ದಾರೆ. ಈ ಭಾಗವನ್ನ ಋಷೀಣಾಮೇವ ಮುಕ್ತ್ವಾತು ತಾನ್ ಪುನಃ ಪ್ರತ್ಯಭಾಷತ ಭವತಾಂ ದರ್ಶನಾದೇವ ಪ್ರೀತಿರಭ್ಯಧಿಕಾ ಮಮ. ನಿಮ್ಮನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಭವಂತಶ್ಚ ತಪಸ್ಸಿದ್ಧಾ, ನೀವೆಲ್ಲರೂ ತಪಸ್ಸಿದ್ಧರು. ಭವಂತೋ ದೇವದರ್ಶನಾ, ನೀವೆಲ್ಲರೂ ದೇವತೆಗಳನ್ನು ನೋಡಬಲ್ಲಿರಿ ಋಷಿಗಳೇ ಅಂದ ಕೃಷ್ಣ. ಸರ್ವತ್ರ ಗತಿಮಂತಶ್ಚ, ಎಲ್ಲ ಕಡೆ ಹೋಗಬಲ್ಲಿರಿ. ಜ್ಞಾನ ವಿಜ್ಞಾನ ಭಾವಿತಾ, ಜ್ಞಾನವೂ ಇದೆ ವಿಜ್ಞಾನವೂ ಇದೆ. ಜ್ಞಾನ ಅಂದ್ರೆ ಏನು? ಎಲ್ಲ ವೇದಾಂತಗಳ ಜ್ಞಾನ. ವಿಜ್ಞಾನ ಅಂದ್ರೆ ಏನು? ಅದರ ಸಾಕ್ಷಾತ್ಕಾರ. ದೇವರ ಬಗೆಗಿನ ತಿಳಿವು ಜ್ಞಾನ, ದೇವರ ಸಾಕ್ಷಾತ್ಕಾರ ವಿಜ್ಞಾನ. ಜ್ಞಾನ ಹಾಗೂ ವಿಜ್ಞಾನದಿಂದ ನೀವು ಪೂಜನೀಯರು. ಗತ್ಯಾಗತಿಜ್ಞಾ ಲೋಕಾನಾಂ ಸರ್ವೇ ನಿರ್ಧೂತ ಕಲ್ಮಷಾಃ. ಲೋಕದ ಜನರ ಗತಿ ಮತ್ತೆ ಅಗತಿ ಅಥವಾ ಆಗತಿ, ಯಾವ ರೀತಿ ಯಾವ ಯಾವ ಕರ್ಮಗಳನ್ನು ಮಾಡಿ ಈ ಜನ್ಮವನ್ನು ಹೊಂದುತ್ತಾರೆ ಅಂತ ತಿಳಿದಿದ್ದೀರ. ಆಮೇಲೆ ಸರ್ವೇ ನಿರ್ಧೂತ ಕಲ್ಮಷಾಃ, ಎಲ್ಲ ಕೊಳೆಗಳನ್ನು ತೊಳೆದುಕೊಂಡಿದ್ದೀರ. ತಸ್ಮಾತ್ ಭವದ್ಭಿರ್ ಯತ್ಕಿಂಚಿತ್ ದೃಷ್ಟಂ ವಾಪ್ಯಥವಾ ಶ್ರುತಂ ಆಶ್ಚರ್ಯಭೂತಂ ಲೋಕೇಶು ತದ್ಭವಂತೋ ಬ್ರುವಂತು ಮೇ. ಅದರಿಂದ ನೀವೇನು ನೋಡಿದ್ದೀರಾ, ನೀವೇನು ಕೇಳಿದ್ದೀರಾ, ಆಶ್ಚರ್ಯ ಯಾವುದಿದೆ ಜಗತ್ತಿನಲ್ಲಿ ಅದ್ರ ಬಗ್ಗೆ ಹೇಳಿ ಇಂದ. ತತ್ಸ್ಯಾದಮೃತ ಸಂಕಾಶಂ ವಾಂಗ್ಮಧುಶ್ರವಣೆ ಸ್ಪೃಹ. ನನಗೂ ಕೂಡ ಈ ಮಾತು ಅನ್ನುವ ಮಧು ಅಮೃತವನ್ನು ಕೇಳುವುದರಲ್ಲಿ ನಮಗೆ ಖುಷಿ ಇದೆ, ಕುತೂಹಲ ಇದೆ. ರಾಗದ್ವೇಷ ವಿಯುಕ್ತಾನಾಂ ಸತತಂ ಸತ್ಯವಾದಿನಾಂ ಶ್ರದ್ಧೇಯಂ ಶ್ರವಣೀಯಂ ಚ ವಚನಂ ಹಿ ಸತಾಂ ಭವೇತ್. ರಾಗದ್ವೇಷಗಳಿರದ ದೇವರನ್ನು ನುಡಿಯುವ ಸಜ್ಜನರ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು. ತತ್ಸಂಯೋಗ ಹಿತಂ ಮೇಸ್ತು ನ ವೃಥಾ ಕರ್ತುಮರ್ಹಥ
ಭವತಾಂ ದರ್ಶನಂ ತಸ್ಮಾತ್ ಸಫಲಂ ತು ಭವೇನ್ಮಮ. ಅದರಿಂದ ನಾನೇನು ಅಂದ್ಕೊಂಡಿದ್ದೇನೆ ಅದರ ಬಗ್ಗೆ ನವೃಥಾ ಕರ್ತುಮರ್ಹಥ, ನನ್ನ ಅಭಿಪ್ರಾಯವನ್ನು ನೀವು ಮನ್ನಿಸಿ ಹೇಳಿ. ತದಹಂ ತಜ್ಜನ ಮುಖಾತ್ ನಿಸೃತಂ ಜನಸಂಸದಿ ಕಥಯಿಷ್ಯಾಮ್ಯಹಂ ಬುದ್ಧ್ಯಾ ಬುದ್ಧಿದೀಪಕರನ್ ನೃಣಾಂ. ನಾನು ನಿಮ್ಮಂತಹ ಸಜ್ಜನರ ಮುಖದಿಂದ ಕೇಳಿದ್ದನ್ನು ಜನರ ನಡುವೆ ಹೇಳ್ತೇನೆ, ಅದು ನನಗೆ ಪ್ರೀತಿ. ನೀವು ಹೇಳಿದ್ದನ್ನು ಇನ್ನೊಬ್ಬರಿಗೆ ಮುಟ್ಟಿಸೋದೇನಿದೆ ಅದು ನನಗೆ ಬಹಳ ಇಷ್ಟವಾದ ಒಂದು ಸಂಗತಿ. ತದನ್ಯೇ ವರ್ಧಯಿಷ್ಯಂತಿ ಪೂಜಯಿಷ್ಯಂತಿ ಚಾಪರೇ ವಾತ್ಸಲ್ಯ ವಿಗತಾಶ್ಚಾನ್ಯೇ ಪ್ರಶಂಸಂತಿ ಪುರಾತನಂ. ಅದನ್ನು ಬೇರೆಯವರು ಬೆಳೆಸ್ತಾರೆ. ಒಂದು ಸೂತ್ರವನ್ನು ನೀವು ಕೊಟ್ಟಿರ್ತೀರಾ, ಅದನ್ನು ನಾನು ಜಗತ್ತಿಗೆ ಹೇಳ್ತೇನೆ. ಆ ಸೂತ್ರದ ಹಿನ್ನೆಲೆಯಲ್ಲಿ ಬೇರೆಯವರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಬೆಳೆಸ್ತಾರೆ. ಹಾಗೆ ಅಲ್ವಾ ಆಗೋದು? ಸೂತ್ರ ಅನ್ನೋದೇನಿದೆ ಅದು ಸಂಕ್ಷಿಪ್ತವಾಗಿ ಎಲ್ಲವನ್ನ ಒಳಗೊಂಡದ್ದು. ಅದರ ನಿದರ್ಶನಗಳನ್ನು, ಅದರ ಮೇಲೆ ಬರುವ ಪ್ರಶ್ನೆಗಳನ್ನು, ಅದಕ್ಕೆ ಉತ್ತರ ಕೊಟ್ಟು ಸಾಕ್ಷಾತ್ಕರಿಸಿಕೊಳ್ತಾರೆ. ಅದನ್ನೇ ವ್ಯಾಖ್ಯಾನ ಅಂತಾರೆ. ಅದರಿಂದಾಗಿ ನೀವು ಹೇಳಿದ್ದನ್ನು ನಾನು ಜನರ ಮುಂದೆ ಹೇಳ್ತೇನೆ, ಜನರು ಅದನ್ನು ಮುಂದಿನ ಸಜ್ಜನರು ಅದನ್ನು ಬಿಡಿಸಿ ವ್ಯಾಖ್ಯಾನ ಮಾಡಿ ಮುಂದಿನ ಲೋಕಕ್ಕೆ ಬೆಳೆಸುತ್ತಾರೆ. ವಾತ್ಸಲ್ಯ ವಿಗತಾಶ್ಚಾನ್ಯೇ ಪ್ರಶಂಸಂತಿ ಪುರಾತನಂ. ಆಮೇಲೆ ಇನ್ನು ಕೆಲವರು ಅದನ್ನು ಉಳಿಸ್ತಾರೆ, ಇನ್ನು ಕೆಲವರು ಅದನ್ನು ಹೊಗಳುತ್ತಾರೆ. ಓ, ಹಳೆಯದು ಎಷ್ಟು ಸೊಗಸು ಅಂತ. ಏವಂ ಬ್ರುವತಿ ಗೋವಿಂದೇ ಶ್ರವಣಾರ್ಥಂ ಮಹರ್ಷಯ ವಾಗ್ಭಿಸ್ಸಾಂಜಲಮಾಲಾಭಿ ಇದಮೂಚುರ್ಜನಾರ್ದನಂ. ಈ ರೀತಿ ಹೇಳ್ತಾ ಇದ್ದಾಗ ಋಷಿಗಳೆಲ್ಲ ಕೈ ಮುಗಿದ್ರಂತೆ, ದೇವರಿಗೆ ಹೇಳಿದರಂತೆ. ಅಯುಕ್ತಮಸ್ಮಾನೇವಂ ತ್ವಂ ವಾಚಾ ವರದ ಭಾಷಿತಂ ತ್ವಚ್ಛಾಸನ ಮುಖಾಸ್ಸರವೇ ತ್ವದಧೀನ ಪರಿಶ್ರಮಾ. ದೇವರೇ, ನಮ್ಮನ್ನ ಕುರಿತು ನೀನು ಹೀಗೆ ಹೇಳಬಾರದು ಅಂದ್ರು. ಈ ರೀತಿ ಹೇಳೋದು ನಮಗೆ ಕಸಿವಿಸಿಯಾಗತ್ತೆ. ತ್ವಚ್ಛಾಸನ ಮುಖಾಸ್ಸರ್ವೇ, ನೀನು ಹೇಳಿದ್ದನ್ನ ನಾವು ಹೃದಯದಲ್ಲಿ ಇಟ್ಟುಕೊಳ್ಳುತ್ತೇವೆ. ತ್ವಚ್ಛಾಸನ ಮುಖಾಹ ತ್ವದಧೀನ ಪರಿಶ್ರಮಾಹ. ನಮ್ಮ ಶ್ರಮ ಎಲ್ಲ ನಿನಗಾಗಿ ಇರುವಂಥದ್ದು, ನಿನ್ನನ್ನು ಕಂಡುಕೊಳ್ಳಲಿಕ್ಕಾಗಿ, ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ. ನಾವು ಬೇರೊಬ್ಬರಿಗೆ ಹೇಳೋದು ಕೂಡ ನಿನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ದೇವ್ರ ಬಗ್ಗೆ ಯಾಕೆ ಹೇಳೋದು ಅಂತ ಅಂದ್ಕೊಳ್ತಾ ಇರ್ತೀರಾ? ಇದು ನಾನು ಹೇಳೋದು ಪಾಠ ಅಂದರೆ ಅದರಲ್ಲಿ ಅಧಿಕಾರ ಇದೆ ಅಂತ ಅರ್ಥ ಅಲ್ಲ. ಪಠ ವ್ಯಕ್ತಾಯಾಮ್ ವಾಚಿ ಅಂತ, ಮೂಲಭೂತವಾಗಿ ಪಾಠ ಅನ್ನೋದಕ್ಕೆ ಹೇಳುವುದು ಅಂತ ಅಷ್ಟೇ ಅರ್ಥ. ಉಪಾಧ್ಯಾಯ ಅಂದ್ರೂ ಅದೇ ಅರ್ಥ, ನಿಮ್ಮ ಮುಂದೆ ಅಧ್ಯಯನ ಮಾಡೋನು ಅಂತ. ಅದರಿಂದ ನಾವು ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಹೇಳ್ತಾ ಇದ್ದೀವಿ ವಿನಃ ನಮ್ಮ ಹತ್ರ ನೀನೇನು ಕಲ್ತ್ಕೊಳ್ಳಿಕ್ಕಿರುತ್ತೆ ಸ್ವಾಮಿ. ಏವಂ ಪೂಜಯಿತುಂ ಚಾಸ್ಮಾನ್ ನ ಚೈವಾರ್ಹಸಿ ಕೇಶವ ತ್ವತ್ತಸ್ತ್ವನ್ಯಂ ನ ಪಶ್ಯಾಮೋ ಯಲ್ಲೋಕೆ ತೇನ ವಿದ್ಯತೆ. ಈ ರೀತಿ ನಮ್ಮನ್ನು ನೀನು ಪೂಜಿಸುವುದಾ? ಗೌರವಿಸಿ ಹೇಳಿ ಲೋಕದಲ್ಲಿ ಏನು ಆಶ್ಚರ್ಯ ಕಂಡಿತು ಅಂತ ನೀನು ನಮ್ಮನ್ನು ಪ್ರಾರ್ಥನೆ ಮಾಡೋದಾ? ನಾವು ನಿನಗೆ ಹೇಳಬೇಕಲ್ವಾ? ದಿವಿವಾ ಭುವಿವಾ ಕಿಂಚಿತ್ ತತ್ಸರ್ವಂ ಹಿತ್ವಯಾ ತತಂ. ಮೇಲೆ ಕೆಳಗೆ ಎಲ್ಲ ಕಡೆ ವ್ಯಾಪ್ತವಾಗಿದೆ. ನ ವಿದ್ಮಹೇ ವಯಂ ದೇವ ಕಥ್ಯಮಾನಂ ತವಾಂತಿಕೆ. ನೀನು ಹೇಳುವುದನ್ನು ನಾವು ಕೇಳ್ತೇವೆ. ಇನ್ನು ಯಾರೇ ಯಾವ ಜ್ಞಾನಿಗಳೇ ಏನು ಹೇಳಿದ್ರೂ ಕೂಡ ಅದು ನಿನ್ನ ಪರವಾಗಿಯೇ ಇರುತ್ತೆ. ಏವ ಮುಕ್ತೋ ಹೃಷಿಕೇತಃ ಸಸ್ಮಿತಂ ಛೇದಮಬ್ರವೀತ್. ಆಗ ದೇವರು ನಕ್ಕನಂತೆ, ನಕ್ಕು ಹೇಳಿದ, ಅಹಂ ಮಾನುಷ ಯೋನಿಸ್ಥಃ ಸಾಂಪ್ರತಂ ಮುನಿಪುಂಗವಾಹ ತಸ್ಮಾನ್ ಮಾನುಷವದ್ವೀರ್ಯಂ ಮಮ ಜಾನೀತ ಸೂರತಾ.
ಆಗ ದೇವರು ಹೇಳಿದ, ಇಲ್ಲ ಇಲ್ಲ, ಈಗ ನಾನು ಮಾನುಷ ಯೋನಿಯಲ್ಲಿ ಇದ್ದೇನೆ, ಆದ್ದರಿಂದ ನನ್ನ ವೀರ್ಯವನ್ನ ಮಾನುಷ ಎಂದು ಚಿಂತಿಸಿ ಹೇಳಿ ಅಂತ. ಭವದ್ಭಿಕ್ಕಥ್ಯಮಾನಂ ಚ ಅಪೂರ್ವಮಿವ ತದ್ಭವೇತ್. ಅದರಿಂದಾಗಿ ನೀವೇನು ಹೇಳ್ತಿರೋ ಅದು ಅಪೂರ್ವ, ಅದನ್ನು ಹೇಳೋಣ. ಏವಂ ಸಂಚೋದಿತಾಸ್ತರವೇ ಕೇಶವೇನ ಮಹಾತ್ಮನ ಋಷಯಶ್ಚಾನುವರ್ತಂತೆ ವಾಸುದೇವಸ್ಯ ಶಾಸನಂ ತತಸ್ತೃಷಿಗಣಾಸ್ತರವೇ ನಾರದಂ ದೇವದರ್ಶನಂ ಅಮನ್ಯಂತ ಬುಧಾ ಬುದ್ಧ್ಯ ಸಮರ್ಥಂ ತನ್ನಿಬೋಧನೆ. ಈ ರೀತಿ ಹೇಳಿದಾಗ ಋಷಿಗಳು ದೇವರ ಅನುಮತಿ ಅಂತ ಹೇಳಿ ಆಯಿತು ನಾವು ಹೇಳಬೇಕು ಅಂತ. ಋಷಿರುಗ್ರತಪಾಶ್ಚಾಯಂ ಕೇಶವಸ್ಯ ಪ್ರಿಯೋಧಿಕಂ ಪುರಾಣಶ್ಚೈವ ವಾಗ್ಮೀ ಚ ಕಾರಣೈಸ್ತಂಚ ಮೇನಿರೆ ಸರ್ವಂ ತದರ್ಹಣಂ ಕೃತ್ವಾ ನಾರದಂ ವಾಕ್ಯಮಬ್ರುವನ್. ಆಗ ಎಲ್ಲ ಋಷಿಗಳು ಅಂದುಕೊಂಡ್ರು ದೇವರು ಹೇಳ್ತಾ ಇದ್ದಾನೆ ಹೇಳಿ ಅಂತ. ಆದರೆ ನಮ್ಮಲ್ಲಿ ಅವನು ಹೇಳಿದಾಗಲೂ ಕೂಡ ಹೇಳುವ ಯೋಗ್ಯತೆ ಯಾರಿಗೂ ಇಲ್ಲ. ಅದಕ್ಕೆ ನಾರದರಿಗೆ ತಿರುಗಿ ಹೇಳಿದರಂತೆ, ಋಷಿಗಳೇ, ಭವತಾ ತೀರ್ಥಯಾತ್ರಾರ್ಥಂ ಚರತಾ ಹಿಮವದ್ಗಿರೌ ದೃಷ್ಟಂ ವೈತತ್ತದಾಶ್ಚರ್ಯಂ ಶ್ರೋತೃಣಾಂ ಪರಮಂ ಹಿತಂ. ನೋಡಿ, ನೀವು ಏನು ಕೇಳ್ತಾ ಇದ್ದೀರಾ, ಅಯ್ಯೋ ದೇವ್ರು ಏನು ಕೇಳ್ತಾ ಇದ್ದಾನೆ ಅದನ್ನು ನೀವೇ ಹೇಳಬೇಕು. ಯಾಕೆಂದರೆ ನೀವು ಯಾವಾಗಲೂ ತಿರುಗ್ತಾ ಇರುವವರ ಕಥೆ ದೊಡ್ಡದಿರುತ್ತೆ. ರಾಮನ ಅಯನ ಅಂದ್ರೇನು? ರಾಮಾಯಣ ಮಹಾಭಾರತಗಳೆಲ್ಲ ಸಂಚಾರದಲ್ಲೇ ಆಗಿರೋದು. ರಾಮನ ಅಯನ ಅಂದರೆ ರಾಮನ ದಾರಿ ಅಂತ ತಾನೇ ಅರ್ಥ. ಅಯನಂ ಪಂಥಾಹ. ರಾಮಾಯಣ ಅಂತಂದರೆ ರಾಮನ ದಾರಿ. ಮಹಾಭಾರತವೂ ಅಷ್ಟೇ, ತಿರುಗ್ತಾ ಇದ್ದಾರೆ. ಹಿಮವತ್ ಪರ್ವತದ ತಪ್ಪಲಲ್ಲಿದ್ದವರು ಪಾಂಡವರು ಹಸ್ತಿನಪುರಕ್ಕೆ ಬಂದರು. ಆಮೇಲೆ ಏಕಚಕ್ರ ನಗರಕ್ಕೆ ಹೋದರು, ಪಾಂಚಾಲ ನಗರಕ್ಕೆ ಹೋದರು, ಆಮೇಲೆ ಹಸ್ತಿನಪುರಕ್ಕೆ ಬಂದರು, ಇಂದ್ರಪ್ರಸ್ಥ ಆಯಿತು, ಅದರೊಳಗಡೆ ಬಹಳ ಸಂಚಾರಗಳಿತ್ತು. ಆಮೇಲೆ ಕಾಡಿನಲ್ಲಂತೂ ಎಲ್ಲ ತೀರ್ಥಕ್ಷೇತ್ರಗಳನ್ನು ತಿರುಗ್ತಾನೆ ಇರ್ತಾರೆ. ಬಹಳ ತಿರುಗಿದವ್ರ ಕಥೆ ಜಾಸ್ತಿ ಇರುತ್ತೆ. ಯಾಕೆಂದರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅಲ್ವೇ. ತಿರುಗದೆ ಹೋದರೆ ಅವರಿದ್ರು ಮಾರ್ಯಾರೆ, ಅಲ್ಲೇ ಇದ್ರು ಅಲ್ಲೇ ಹೋದ್ರು, ಅಷ್ಟೇ, ಇನ್ನೇನಿರುತ್ತೆ. ಆದ್ದರಿಂದ ತಿರುಗುವವರ ಕಥೆ ಹೆಚ್ಚು. ಅತಸ್ತಂ ಅವಿಶೇಷೇಣ ಹಿತಾರ್ಥಂ ತರವಮಾದಿತಃ ಪ್ರಿಯಾರ್ಥಂ ಕೇಶವಸ್ಯಾಸ್ಯ ಸ ಭವಾನ್ ವಕ್ತುಮರ್ಹತಿ. ಆದ್ದರಿಂದ ನೀನು ಎಲ್ಲವನ್ನ ತಿರುಗುವಾಗ ಹಿಮವತ್ ಪರ್ವತದಲ್ಲಿ ಏನು ನೋಡಿದೆಯೋ ಅದನ್ನು ಹೇಳಬೇಕು ಅಂತ. ಭೀಷ್ಮ ತದಾ ಸಂಯೋಜಿತ ಸರ್ವೈ ಋಷಿಭಿರ್ನಾರದಸ್ತಥಾ ಪ್ರಣಮ್ಯ ಶಿರಸಾ ವಿಷ್ಣು ಸರ್ವಲೋಕಹಿತೇ ರಥಂ. ಆ ರೀತಿ ಅವರೆಲ್ಲ ಹೇಳಿದಾಗ ನಾರದರು ದೇವರಿಗೆ ನಮಸ್ಕರಿಸಿ ದೇವರನ್ನು ನೋಡ್ತಾ ಕಣ್ಣಿನಿಂದ ಅವರ ಅನುಮತಿಯನ್ನು ಪಡೆದು ಕೃಷ್ಣನದ್ದು. ತಥೋ ನಾರಾಯಣತ ಹೃತ್ ನಾರದೋ ವದತಾಂ ವರಃ ಶಂಕರಸ್ಯೋಮಯಾ ಸಾರ್ಧಂ ಸಂವಾದಮನುಭಾಚತಾಂ. ಆಮೇಲೆ ನಾರಾಯಣನ ಗೆಳೆಯ ನಾರದರು ಶಂಕರಸ್ಯ ಉಮಯಾ ಸಾರ್ಧಂ ಶಿವ ಪಾರ್ವತಿ ಮಾತನಾಡಿಕೊಂಡಿದ್ದನ್ನು ಹೇಳಿದ. ನಾರದರು ಹೇಳಿದರು. ಇಲ್ಲಿಂದ ಶಿವ ಹಾಗೂ ಪಾರ್ವತಿಯರ ಸಂವಾದ ಶುರು. ಅನುಶಾಸನ ಪರ್ವದಲ್ಲಿ ಬಹಳ ವ್ಯಾಪಕವಾಗಿ ಇದೆ ಇದು. ಇಲ್ಲಿಗೆ 111ನೇ ಅಧ್ಯಾಯ. ನಾರದ ಭಗವನ್ ತೀರ್ಥಯಾತ್ರಾರ್ಥಂ ತಥೈವ ಚರತಾಮಯ ದಿವ್ಯಮದ್ಭುತ ಸಂಕಾಚಂ ದೃಷ್ಟಂ ಹೈಮವತಂ ವನಂ. ಪೂಜ್ಯರೇ, ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದಾಗ ಅದ್ಭುತವಾದ ಹಿಮವತ್ ಪರ್ವತದಲ್ಲಿರುವ ಕಾಡನ್ನು ನೋಡಿದೆ. ಕಾಡು ಹೇಗಿತ್ತು? ನಾನಾ ವೃಕ್ಷ ಸಮಾಯುಕ್ತಂ. ತರತರದ ಮರಗಳಿದ್ವು, ತರತರದ ಪಕ್ಷಿಗಳಿದ್ವು, ತರತರದ ರತ್ನಗಳಿದ್ದುವು. ನಾನಾ ಭಾವ ತಮನ್ವಿತಂ. ತರತರದ ಜೀವ ಜಂತುಗಳು ಅಲ್ಲಿದ್ದುವು. ದಿವ್ಯ ಚಂದನದಿಂದ ಕೂಡಿತ್ತು. ದಿವ್ಯವಾದ ಧೂಪವಿತ್ತು, ದಿವ್ಯವಾದ ಪುಷ್ಪ. ಏಕೆಂದರೆ ಅಲ್ಲಿ
ಹಿಮವತ್ ಪರ್ವತ ಎಷ್ಟು ದೊಡ್ಡದು ಅಂತಂದ್ರೆ ದೇವಲೋಕದ ಹೂಗಳು ಮೊಳೆಯುವ ಜಾಗ ಇದೆಯಂತಲ್ಲಿ. ಸಿದ್ಧರು, ಚಾರಣರು ಮೊದಲಾದವರೆಲ್ಲ ಇರ್ತಾರೆ. ಅಪ್ಸರೆಯರು ಆಗಾಗ ಬರ್ತಾರೆ. ನಾಗರು, ಗಂಧರ್ವರೂ ಬರ್ತಾರೆ. ಮೃದಂಗ ಮುರಜೋದ್ಘುಷ್ಟಂ, ಮೃದಂಗ, ಶಂಖ, ವೀಣೆ ಇವುಗಳ ಸದ್ದು ಕೇಳಿಸ್ತಾ ಇರುತ್ತೆ. ದೇವಲೋಕದ ಜಂತುಗಳು ಬಂದು ಆನಂದದಿಂದ ನರ್ತನ ಮಾಡ್ತಾ ಇರುವ ಜಾಗಗಳೂ ಇರುತ್ತೆ. ಅಲ್ಲಿಗೆ ಹೋಗ್ಲಿಕ್ಕಾಗತ್ತಾ ಆಗಲ್ವಾ, ಅದು ನಮ್ಮ ಹಣೆ ಬರಹ. ನಾನಾ ರೂಪೈರ್ವಿರೂಪೈಶ್ಚ ಭೀತರೂಪೈರ್ಭಯಾನಕೈ ಸಿಂಹವ್ಯಾಘ್ರೋರಗಮುಖೈ ಬಿಡಾಲವದನೈಸ್ತಥಾ. ತರತರದ ರೂಪಗಳು, ತರತರದ ವಿರೂಪಗಳು, ಭಯಾನಕವಾದ ಪ್ರಾಣಿಗಳು ಎಲ್ಲವೂ ಇದೆ. ಕತ್ತೆ, ಒಂಟೆ, ಆನೆ, ಈ ಮೋರೆಗಳಿರುವ ತರತರದ ಪ್ರಾಣಿಗಳಿವೆ. ನಾನದ್ಯಮಾನಂ ಬಹುಧಾ ಹರಪಾರಿಷದೈರ್ಭೃಶಂ. ಅಗಾಧವಾದ ಹಿಮವತ್ ಪರ್ವತದ ಒಂದು ಜಾಗದಲ್ಲಿ ಭೂತಗಣಗಳು ಇವೆ. ಆ ಭೂತಗಣಗಳ ಮಧ್ಯದಲ್ಲಿ ಸದಾಶಿವನು ಇದ್ದಾನೆ. ಉತ್ತಮಾವಾಸ ಸಂಕಾಶಂ ಭೀಮರೂಪಂ ಪರಂ ತವ ದ್ರಷ್ಟುಂ ಭವತಿ ಧರ್ಮಸ್ಯ ಧರ್ಮಭಾಗಿಜನಸ್ಯ ಚ. ಈ ಥರದ ಸೊಗಸಾದ ಪ್ರದೇಶಗಳನ್ನು ಯಾರು ನೋಡಬಲ್ಲರು ಅಂತಂದ್ರೆ ಧರ್ಮಸಿದ್ಧರು ನೋಡಬಲ್ಲರು. ಯಾರಿಗೆ ಧರ್ಮಸಿದ್ಧಿ ಇಲ್ಲವೋ ಅವ್ರಿಗದು ಕಾಣಲ್ಲ. ಯೇ ಚೋರ್ಧ್ವರೇ ತಸಸಿದ್ಧಾ ತತ್ರ ತತ್ರ ಸಮಾಗತಾ ಮಾರ್ತಾಂಡರಶ್ಮಿ ಸಂಚಾರಾ ವಿಶ್ವೇ ದೇವಗಣಾಸ್ತಥಾ. ಇನ್ನು ಆಯಾ ಮಾಸಗಳಲ್ಲಿ ಸದಾಶಿವನ ಆ ಸೂರ್ಯನ ರಶ್ಮಿಯನ್ನ ಹಿಂಬಾಲಿಸಿ ಸಂಚಾರ ಮಾಡುವವರು ಎಲ್ಲರೂ ಇದ್ದಾರೆ. ಪರ್ಯಂಕೈವ ಬಭ್ರಾಜ ಉಪವಿಷ್ಟೋ ಮಹಾದ್ಯುತಿ ವ್ಯಾಘ್ರಚರ್ಮ ಪರಿಧಾನೋ ಗಜಚರ್ಮೋತ್ತರಚ್ಛದ. ಈ ತರಹದ ಒಂದು ಜಾಗದಲ್ಲಿ ತತ್ರ ದೇವೋ ಗಿರಿತಟೆ ಹೇಮಧಾತು ವಿಭೂಚಿತೆ, ಬಂಗಾರದ ಬಣ್ಣ ಇರುವ ಒಂದು ಶಿಖರದಲ್ಲಿ ಒಬ್ಬ ಇದ್ದಾನೆ. ವ್ಯಾಘ್ರ ಚರ್ಮ ಪರಿಧಾನ, ಹುಲಿಯ ಚರ್ಮವನ್ನ ಮೈಗೆ ಸುತ್ತಿಕೊಂಡಿದ್ದಾನೆ. ಗಜ ಚರ್ಮೋತ್ತರಚ್ಛದ, ಕೆಳಗಡೆ ಉಟ್ಕೊಳ್ಳಿಕ್ಕೆ ಹುಲಿ ಚರ್ಮ, ಮೇಲ್ಗಡೆ ಹೊದ್ಕೊಳ್ಳಿಕ್ಕೆ ಆನೆಯ ಚರ್ಮ. ವ್ಯಾಲ ಯಜ್ಞೋಪವೀತಶ್ಚ, ಹಾವೇ ಅವನ ಜನ್ನದಾರ. ಇವತ್ತಿನ ಪರಿಭಾಷೆಯಲ್ಲಿ ಜನಿವಾರ ಅನ್ಬೇಕು. ಯಜ್ಞೋಪವೀತ ಯಾವುದು ಅಂದರೆ ಹಾವೇ. ಲೋಹಿತಾಂತ್ರ ವಿಭೂಷಿತ, ಅವನು ಎಷ್ಟು ಬಿಳಿಯ ಅಂದರೆ ಅವನ ಮೈಯೊಳಗಿನ ಕರಳು ಕೆಂಪಗಿರೋದು ಕಾಣುತ್ತೆ. ಹರಿಶ್ಮಶ್ರು ಜಟೋ ಭೀಮೋ ಭಯಕರ್ತ ಅಮರದ್ವಿಷಾಂ. ಆಮೇಲೆ ಹರಿಶ್ಮಶ್ರು ಜಟಃ, ಬೇರೆ ಬೇರೆ ಬಣ್ಣಗಳ ಗಡ್ಡ ಮೀಸೆಗಳಿವೆ. ಭೀಮ ಭಯಂಕರ. ಭೀಮ ಅಂದರೆ ರುದ್ರ ಅಂತನೂ ಅರ್ಥ ಇದೆ. ಈಗ ಭೀಮನ ಅಮಾವಾಸ್ಯೆ ಅಂತ ಮಾಡ್ತಾರಲ್ಲ, ಸದಾಶಿವನ ಪೂಜೆ ಮಾಡೋದು ಅಂತ. ಈ ಎಷ್ಟೋ ಜನ ಭೀಮ ಅಂದರೆ ಮಧ್ಯಮ ಪಾಂಡವ ಅಂತ ಅನ್ಕೊಂಡಿದ್ದಾರೆ. ಸದಾಶಿವನ ಪೂಜೆ ಮಾಡೋದು ಅವತ್ತು. ಭೀಮನ ಅಮಾವಾಸ್ಯೆ ಅಂತೇನು ಹೇಳ್ತಾರಲ್ಲ, ಮಳೆಗಾಲದಲ್ಲಿ ಬರುವ ಒಂದು ಒಂದು ಹಬ್ಬ ಇವೆಂಟ್ ಆಗಿ ಮಾಡಿದಾರಲ್ಲ, ಅದರಲ್ಲಿ ಭೀಮನ ಅಮಾವಾಸ್ಯೆ. ಭೀಮ ಅಂದರೆ ಸದಾಶಿವ. ಅಲ್ಲಿ ಭಯಕರ್ತ ಅಮರದ್ವಿಷಾಂ, ದೇವದ್ವೇಷಿಗಳಿಗೆ ಭಯವನ್ನು ಉಂಟು ಮಾಡುವವ. ಭಕ್ತಾನಾಮ ಭಯಂಕರಃ ಕಿನ್ನರೈರ್ದೇವಗಂಧರ್ವೈಃ ಸ್ತೂಯಮಾನಸ್ತತಸ್ತತಃ ಋಷಿಭಿಶ್ಚಾಪ್ಸರೋಭಿಶ್ಚ ಸರ್ವತಶ್ಚೋಪಶೋಭಿತಃ. ಕಿನ್ನರರು, ದೇವತೆಗಳು, ಗಂಧರ್ವರು ಮೊದಲಾದವರು, ಋಷಿಗಳು, ಅಪ್ಸರೆಯರು ಎಲ್ಲರಿಂದ ಕೂಡಿದ್ದಾನೆ. ಅವನು ಏನು ಮಾಡಿದ? ಎಲ್ಲ ತೇಜೋಮಯ ಆ ಥರದಲ್ಲಿ ಕುಳಿತಿದ್ದಾನೆ. ಅವನ ಹೆಸರೇ ಸದಾಶಿವ, ಹರ ಅಂತ ಕರೀತಾರೆ. ತತ್ರ ಭೂತಪತಿಂ ದೇವಂ ಆಸೀನಂ ಶಿಖರೋತ್ತಮೇ
ಮಹೋರಗ ಸಮಾಕೀರ್ಣಂ ತರವೇತಾಂ ರೋಮಹರ್ಷಿತಂ ರೋಮಹರ್ಷಣಂ ಎಲ್ಲ ತೇಜಸ್ಸಿನಿಂದ ಕೂಡಿದ್ದಾನೆ. ಲೋಕಪಾಲ ನಿಷೇವಿತಂ ಎಲ್ಲ ಲೋಕಪಾಲರೂ ಕೂಡ ಅವನನ್ನು ಸೇವೆ ಮಾಡ್ತಾ ಇದ್ದಾರೆ. ಹಾವುಗಳು ಅವನ ಸುತ್ತಲೂ ಇವೆ. ನೋಡಿದರೆ ಎಲ್ಲರಿಗೂ ರೋಮಹರ್ಷಣಂ, ಕೂದಲು ನಿಮಿರೇಳುತ್ತೆ ನೆನಪಿಸಿಕೊಂಡ್ರೇನೆ. ಕಂಡ್ರಂತೂ ಇನ್ನು ಭೀಮರೂಪಂ ಅನಿರ್ದೇಶ್ಯಂ ಅನಿರ್ದೇಶ್ಯಂ ಅವನು ಹೀಗೆ ಅಂತ ಹೇಳಲಿಕ್ಕೆ ಬರಲ್ಲ, ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಅಪ್ರದೃಶ್ಯತಮಂ ವಿಭೋಹೋ ಅವನನ್ನು ಮೀರಿ ಅವನ ತಲೆಯ ಮೇಲೆ ಯಾರಿಗೂ ನಿಲ್ಲಲಿಕ್ಕಾಗಲ್ಲ. ಅಂತಹ ಸದಾಶಿವ ಆ ಶಿಖರದಲ್ಲಿ ಇದ್ದಾನೆ. ಋಷಯೋ ಭೂತ ಸಂಘಾಶ್ಚ ಪ್ರಣಮ್ಯ ಚಿರತಾಹರಂ ಗೀರ್ಭಿ ಪರಮಶುದ್ಧಾಭಿ ತುಷ್ಟುವುಶ್ಚ ಮನೋಹರಂ. ಆ ತರಹದ ಚಲುವನಾದ ಸದಾಶಿವನನ್ನ ಎಲ್ಲರೂ ಸ್ತೋತ್ರ ಮಾಡ್ತಾ ಇದ್ದಾರೆ. ವಿಮುಕ್ತಾಶ್ಚೈವ ಪಾಪೇಭ್ಯೋ ಬಭೂವುರ್ವಿಗತಜ್ವರಾ ಋಷಯೋ ವಾಲಖಿಲ್ಯಾಶ್ಚ ತಥಾ ವಿಪ್ರಋಷಯಶ್ಚ ಯೇ. ಅವನನ್ನು ಭಜಿಸಿ ಎಲ್ಲ ಪಾಪಗಳಿಂದ ಬಿಡುಗಡೆಗೊಂಡಿದ್ದಾರೆ. ವಾಲಖಿಲ್ಯರು, ವಿಪ್ರಋಷಿಗಳು, ಯೋನಿಜರು, ಅಯೋನಿಜರು, ತಪಸ್ಸಿದ್ಧರು, ಮಹರ್ಷಿಗಳು. ತತಸ್ಥಂ ದೇವದೇವೇಶಂ ಭಗವಂತಮುಪಾಸತೆ ಆ ದೇವರನ್ನ ಪೂಜಿಸಿಯೇ ಹೀಗಿದ್ದಾರೆ. ಅಲ್ಲಿ ಭೂತಸ್ತ್ರೀಗಣತಂ ವೃತ ಅಲ್ಲಿ ಒಬ್ಬಳು ಇದ್ದಾಳೆ, ಅವನ ಹೆಂಡತಿ. ಅವಳು ಹೇಗಿದ್ದಾಳೆ? ವಾಸ್ತವಿಕವಾಗಿ ಅವರಿಬ್ಬರು ಒಂದೇ ಬಣ್ಣ. ಈ ಮನೋಭಿಮಾನಿಗಳು ಅಂತ ಯಾರಿದ್ದಾರೆ, ಗರುಡ, ಶೇಷ, ರುದ್ರ, ಅವರ ಹೆಂಡತಿಯರು ಕೂಡ ಅದೇ ಬಣ್ಣ. ಮುಖ್ಯ ಪ್ರಾಣ ಬ್ರಹ್ಮದೇವರು, ದೇವರು ಇಷ್ಟರದು ವಿಭಿನ್ನವಾದ ಬಣ್ಣ. ಮುಖ್ಯ ಪ್ರಾಣ ಬೆಳ್ಳಗೆ, ಭಾರತಿ ಕಪ್ಪಗೆ, ಸರಸ್ವ ಹೌದೌದು ಅವಳು ಅದೇ ಕೃಷ್ಣ ದ್ರೌಪದಿಯಾಗಿ ಬಂದ್ಲಲ್ಲ. ಇದು ಸರಸ್ವತಿಯೂ ಹಾಗೆ, ಬ್ರಹ್ಮದೇವರು ಬಂಗಾರದ ಬಣ್ಣ. ಆಯ್ತಾ? ಇನ್ನು ದೇವರದ್ದು ಹಾಗೆ, ಅದೇ ಸರಸ್ವತಿಯು ಸ್ವಲ್ಪ ಕಪ್ಪು. ಆಮೇಲೆ ಇದು ಸರ್ವಶುಕ್ಲ ಸರಸ್ವತಿ ಏನಲ್ಲ ಅವಳು, ಅಂದ್ರೆ ಮೈ ಬಣ್ಣ ಬೆಳ್ಳಗಿಲ್ಲ. ಇನ್ನು ಇದರಲ್ಲಿಯೂ ಕೂಡ ದೇವರದ್ದು ಕೂಡ ಹಾಗೆ, ಅವಳು ಬಂಗಾರದ ಬಣ್ಣ, ದೇವರು ನೀಲಿ ಬಣ್ಣ. ಹೀಗೆ ಶಿವ ಬೆಳ್ಳಗೆ, ಶಿವ ಬಿಳಿಯ, ನಾರಾಯಣ ಕರಿಯ. ಇದು ಗೊತ್ತಿಲ್ಲದೆ ಮದ್ರಾಸನವರು ಸದಾಶಿವ ನಮ್ಮ ದೇವರು, ಯಾಕೆಂದ್ರೆ ಸದಾಶಿವ ಕಪ್ಪಗಿದ್ದಾನೆ ಅಂತ. ಸದಾಶಿವ ಬೆಳ್ಳಂಬಿಳಿಯ. ಅಯೋ ನಿಜಾಶ್ಚ ಅವನ್ ತಾರಾನೇ ಒಬ್ಬಳಿದ್ದಾಳೆ. ಭೂತ ಸ್ತ್ರೀಗಣ ತಂಯುತ ಎಲ್ಲ ಸದಾಶಿವನ ಪ್ರಮಥ ಗಣ ಅಂತ ಏನಿದೆ, ಎಕ್ಸಾಕ್ಟ್ ಅವರ ಹೆಣ್ಣು ರೂಪದಿಂದ ಕೂಡಿದ್ದಾಳೆ. ಅಂದ್ರೆ ಹೆಣ್ಣು ಮಕ್ಕಳು. ಹರತುಲ್ಯಾಂಬರಧರ ಅದೇ ರೀತಿ ಬಣ್ಣ. ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಧ್ಯೇಯ ಪೀತಾಂಬರಾಚಸ ಅಂತ, ಹಳದಿ ಬಣ್ಣದ ಬಟ್ಟೆಯುಟ್ಟವಳು ಅಂತ ಸದಾಶಿವ. ಅವಳು ಇದು ಶಿವೆ, ಪಾರ್ವತಿ. ಸದಾಶಿವ ಹೇಗಿದ್ದಾನೋ ಹಾಗೆ ಅದೇ ಮೈ ಬಣ್ಣ, ಅದೇ ಬಣ್ಣದ ಬಟ್ಟೆ. ಸಮಾನವ್ರತಚಾರಿಣಿ ಕಾಂಚನಂ ಕಲಚಂ ಗೃಹ್ಯ ಸರ್ವತೀರ್ಥಾಂಬುಪೂರಿತಂ ಪುಷ್ಪವೃಷ್ಟ್ಯಾಭಿವರ್ಷಂತಿ ದಿವ್ಯಗಂಧ ಸಮಾವೃತ. ಅವನು ಪಾರ್ವತಿ ಬಂಗಾರದ ಕಲಶವನ್ನು ಹಿಡಿದು ಎಲ್ಲ ತೀರ್ಥದ ನೀರನ್ನ ಇಟ್ಟುಕೊಂಡಿದ್ದಾಳೆ. ಪುಷ್ಪವೃಷ್ಟ್ಯಾಭಿವರ್ಷಂತಿ ದಿವ್ಯಗಂಧ ತಮಾವೃತ. ಅವಳಿದ್ದಾಳೆ ಅಂತ ಹೇಳಿದಾಗ ಸದಾಶಿವನ ಮೇಲೆ ಪುಷ್ಪವೃಷ್ಟಿ, ಅವಳ ಮನಸ್ಸೇ ಪುಷ್ಪ ಅಂತ ಆಗಿ ಮನಸ್ಸಿನಂತಹ ಪುಷ್ಪದಿಂದ ಅಭಿವೃಷ್ಟಿ ಆಗ್ತಾ ಇದೆ. ಲಕ್ಷ್ಮಿ ಬಂಗಾರದ ಬಣ್ಣ, ನಾರಾಯಣ ನೀಲಿ ಬಣ್ಣ ಅಂತ ಹೇಳಿತು. ಕಾಂಚನಂ ಕಲಚಂ ಗೃಹ್ಯ ಸರ್ವತೀರ್ಥಾಂಬುಪೂರಿತಂ ಪುಷ್ಪವೃಷ್ಟ್ಯಾಭಿವರ್ಷಂತಿ ದಿವ್ಯಗಂಧ ಸಮಾವೃತ.
ಸರಿದ್ವರಾಭಿಸ್ತರವಾಭಿ ಪೃಷ್ಠತೋನುಗತಾವರ ಸೇವಿತುಂ ಭಗವತ್ಪಾರ್ಶ್ವಂ ಆಜಗಾಮ ಶುಚಿಸ್ಮಿತಾ. ಅವಳ ಹಿಂದೆ ಎಲ್ಲ ತೀರ್ಥಾಭಿಮಾನಿನಿ ದೇವತೆಯರೂ ಇದ್ರಂತೆ. ಸದಾಶಿವ ಹೀಗಿದ್ದಾನೆ. ಪಾರ್ವತಿಯ ವರ್ಣನೆ ಅವಳು ಹೇಗಿದ್ಲು ಅಂತ ಆಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ ಇದು ಎಲ್ಲವನ್ನು ಚಿಂತನೆ ಮಾಡಬಹುದು. ಹಾಗೆ ಪಾರ್ವತಿ ಜೊತೆಗಿದ್ಲು, ಅದೇ ಮೈಬಣ್ಣ, ಅವಳು ಬಿಳಿಯಳು, ಅವನು ಬಿಳಿಯ. ಆಮೇಲೆ ಪಾರ್ವತಿ ಏನಿದ್ದಾಳೆ ಎಲ್ಲ ಪ್ರಮಥಗಣದ ಹೆಂಡತಿಯರಿಂದ ಕೂಡಿದ್ದಾಳೆ. ನದ್ಯಭಿಮಾನಿನಿ ದೇವತೆಯರು ಅವಳನ್ನು ಹಿಂಬಾಲಿಸಿದ್ದಾರೆ. ಅವಳ ಕೈಯಲ್ಲಿ ಒಂದು ಕಲಶ ಇದೆ. ಆ ಕಲಶದಲ್ಲಿ ಎಲ್ಲ ನದಿಗಳ ನೀರು ಅದರಲ್ಲಿ ಇದೆ. ಅವಳು ನದಿಗಳ ನೀರನ್ನು ಸುಮ್ಮನೆ ಇಟ್ಕೊಂಡಿದ್ದಾಳೆ. ಅವಳು ಹಿಂದೆ ನದ್ಯಾಭಿಮಾನಿ ದೇವತೆಯರೇ ಇದ್ದಾರೆ. ಅದರಿಂದಾಗಿ ಅದವಳು ಸೂಚನೆ. ನಿಮಗೆ ಒಳ್ಳೆಯ ಮಾತು, ಶಾಸ್ತ್ರದ ಮಾತು ಬೇಕಾ, ತೀರ್ಥಕ್ಷೇತ್ರದಲ್ಲಿ ಸಂಚಾರ ಮಾಡ್ರಿ. ಅಂದರೆ ತೀರ್ಥಕ್ಷೇತ್ರವನ್ನು ಯಾಕೆ ಸಂಚಾರ ಮಾಡಬೇಕು ಅಂದರೆ ಜ್ಞಾನಕ್ಕಾಗಿ ಅಂತ ಸ್ಪಷ್ಟ. ಸೇವಿತು ಆಗಮ್ಯತು ಗಿರೇ ಪುತ್ರಿ ದೇವದೇವಸ್ಯ ಚಾಂತಿಕಂ. ಪಾರ್ವತಿ ಅಂದ್ರೇನು? ಬೆಟ್ಟದ ಮಗಳು ಅಂತ. ಪರ್ವತಸ್ಯ ಅಪತ್ಯಂ ಸ್ತ್ರೀ ಪಾರ್ವತಿ. ಗಿರಿಜಾ ಅಂದ್ರೂ ಅದೇ ಅರ್ಥ, ಬೆಟ್ಟದಿಂದ ಹುಟ್ಟಿದವಳು ಅಂತ. ಅವಳು ದೇವದೇವನಾದ ದೇವರ ಸದಾಶಿವನ ಬಳಿ ಬಂದ್ಲಂತೆ. ಮನಪ್ರಿಯಂ ಚಿಕೀರ್ಷಂತಿ ಕ್ರೀಡಾರ್ಥಂ ಶಂಕರಾಂತಿಕೆ ಮನೋಹರಾಭ್ಯಾಂ ಪಾಣಿಭ್ಯಾಂ ಹರನೀತ್ರೇ ಪಿಧಾಯ ಚ ಅವೇಕ್ಷ ಹೃಷ್ಟಾ ಸ್ವಗಣಾನ್ ಸ್ಮಯಂತಿ ಪೃಷ್ಠತ ಸ್ಥಿತ. ಒಂದು ಆಟ ಆಡಬೇಕು ಅಂತ ಅನ್ನಿಸಿತಂತೆ ಅವಳಿಗೆ. ಸದಾಶಿವನ ಬಳಿ ಬಂದು ಚಂದದ ತನ್ನ ಕೈಗಳಿಂದ ದೇವರ ಅಂದರೆ ಸದಾಶಿವನ ಕಣ್ಣುಗಳನ್ನು ಮುಚ್ಚಿ ತನ್ನ ಗಣಗಳನ್ನು ಕುರಿತು ನೋಡಿದಳಂತೆ. ದೇವ್ಯಾ ಚಾಂಧೀಕೃತೆ ದೇವೆ ಕಶ್ಮಲಂ ತಮಪದ್ಯತ ನಿಮೀಲಿತೆ ಭೂತಪತೌ ನಷ್ಟಚಂದ್ರಾರ್ಕತಾರಕಂ ನಿಸ್ವಾಧ್ಯಾಯ ವಷಟ್ಕಾರಂ ತಮಸಾ ಚಾಭಿಸಂವೃತಂ. ಆಗ ಮಾತು ಮನಸ್ಸನ್ನು ಮುಚ್ಚಿದಂತೆ ಆಯಿತು. ಮಾತು ಮನಸ್ಸನ್ನು ಮುಚ್ಚಿದ್ದು, ಅವರು ಆಟ ಆಡಿದ್ದು ವಾಸ್ತವಿಕವಾಗಿ. ಆಗ ಸ್ವಾಧ್ಯಾಯ ವಷಟ್ಕಾರಗಳೆಲ್ಲ ನಿಂತು ಹೋಯ್ತಂತೆ. ಯಾಕೆಂದ್ರೆ ಅಧ್ಯಯನದ ಮಾತು ಹಾಗೂ ಮನಸ್ಸುಗಳ ಜೊತೆಗಾರಿಕೆಯಿಂದಲ್ವೇ ಯಜ್ಞ ಆಗಬೇಕಾಗಿರೋದು. ಯಜ್ಞ ಅಂದ್ರೆ ಪೂಜೆ, ಯಾವುದೇ ಪೂಜೆ ಮಾತು ಮನಸ್ಸುಗಳ ಸಂಯೋಗದಿಂದ. ಆ ಮಂತ್ರ ಏನು ಹೇಳ್ತಾ ಇದೆ ಅದರ ಯೋಚನೆ ಮನಸ್ಸಿನಲ್ಲಿ ಬರ್ತಾ ಇರಬೇಕು, ಅಷ್ಟು ಸಾಕು. ಮನಸ್ಸು ಮಾತು ಹೇಳದೇ ಇರೋದನ್ನು ಮನಸ್ಸು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ನಾನು ಅದರಿಂದಾಗಿ ಎಲ್ಲರಿಗೂ ಹೇಳೋದು, ಹೌದು ಉಂಟು, ನೀವು ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಯಾವುದೋ ಕ್ರಿಯೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಹೀಗೆ ಮಾಡಬೇಕು, ಹಲ್ಲು ಉಜ್ಕೊಳ್ಬೇಕಾದ್ರೆ ಈ ರೂಪ, ಇದು ಗಂಧ ಹಚ್ಕೊಳ್ಬೇಕಾದ್ರೆ ಈ ರೂಪ ಅಂತ. ಅಲ್ಲಿ ಏನು ಮಂತ್ರ ಹೇಳ್ತಾ ಇದ್ದೀರಾ ಆ ಮಂತ್ರದಿಂದ ಪ್ರತಿಪಾದ್ಯವಾದ ದೇವತೆಯನ್ನು ಚಿಂತನೆ ಮಾಡಿದ್ರೆ ಸಾಕು. ಇಲ್ಲಾಂದ್ರೆ ಕಷ್ಟ ಆಗತ್ತೆ. ನಿಮೀಲಿತೆ ಭೂತಪತೌ ನಿಸ್ವಾಧ್ಯಾಯ ವಷಟ್ಕಾರಂ. ಸದಾಶಿವನ ಕಣ್ಣನ್ನು ಮುಚ್ಚಿದಾಗ ಪಾರ್ವತಿ ಜನರಿಗೆ ಸ್ವಾಧ್ಯಾಯ ವಷಟ್ಕಾರಗಳೇ ಮರೆತು ಹೋದಂತಾಯ್ತಂತೆ. ಯಾಕೆಂದ್ರೆ ಮನಪೂರ್ವಕವಾಗಿ ಅಲ್ವಾ ಸ್ವಾಧ್ಯಾಯನ ಮಾಡಬೇಕು. ವಿಷಣ್ಣಂ ಭಯವಿತ್ರಸ್ತಂ ಜಗದಾಸೀದ್ಭಯಾಕುಲಂ ಹಾಹಾಕಾರ ಮೃಚೀಣಂಚ ಲೋಕಾನಾಮಭವತ್ತದಾ. ಮಾತು ಹಾಗೂ ಮನಸ್ಸಿಗೆ ತಾಳಮೇಳ ಇಲ್ಲದಿದ್ದರೆ, ಮಾತಿನಿಂದ ಮನಸ್ಸು ಮುಚ್ಚಿ ಹೋದರೆ, ಅಥವಾ ಮನಸ್ಸು ನಿಷ್ಕ್ರಿಯ ಆದರೆ ಗಾಬರಿ ಆಗೋದು ಯಾರಿಗೆ? ಋಷಿಗಳಿಗೆ. ಬೇರೆಯವರಿಗೆ ಅವರು ಸಹಜವಾಗಿಯೇ ಆಗಿರ್ತಾರವರು, ಮಾತಿಗೂ ಮನಸ್ಸಿಗೂ ಸಂಬಂಧವೇ ಇರಲ್ಲ. ಆದರೆ ಋಷಿಗಳಿಗೆ ಗಾಬರಿ ಆಯ್ತಂತೆ. ಆಗ ತತ್ರ ತೇನಾಗ್ನಿನಾಕ್ಷೇಣ ಯುಗಾಂತ ಅಗ್ನಿನಿಭೇನ ವೈ ಅದಶ್ಯತ ಗಿರಿಸ್ಸರವೋ ಹಿಮವಾನ್ ಅಗ್ರತಸ್ಥಿತ.
ಬೇರೆ ದಾರಿ ಇಲ್ಲದೆ ಸದಾಶಿವ ಮೂರನೇ ಕಣ್ಣು ತೆಗೆದ. ಮೂರನೇ ಕಣ್ಣು ತೆಗೆದೊಡನೆ ಬೆಂಕಿ ಉಂಟಾಯಿತು. ಆ ಬೆಂಕಿ ಮುಂದಿನದ್ದ ಎಲ್ಲ ಬೆಟ್ಟವನ್ನು ಸುಟ್ಟಿತು. ಸವಿದ್ಯಾಧರ ಗಂಧರ್ವೇ ದಿವ್ಯೌಷಧ ತಮಾಕುಲೆ ತಥೋ ಗಿರಿಸುತಾ ಚಾಪಿ ವಿಸ್ಮಯೋತ್ಫುಲ್ಲಲೋಚನ ಬಭೂವಚ ಜಗತ್ಸರ್ವಂ ತಥಾ ವಿಸ್ಮಯ ಸಂಯುತಂ. ಆಗ ಪಾರ್ವತಿಗೆ ಆಶ್ಚರ್ಯ ಆಯ್ತಂತೆ. ಪಾರ್ವತಿಗೆ ಆಶ್ಚರ್ಯ ಆಗಿ ತೆರೆದಳಂತೆ. ತಂ ದೃಷ್ಟ್ವಾ ಮಥಿತಂ ಶೈಲಂ ಶೈಲಪುತ್ರೀ ಸವಿಕ್ಲಭ ಪಿತುಃ ಸಮ್ಮಾನಮಿಚ್ಛಂತಿ ಪಪಾತ್ ಭುವಿ ಪಾದಯೋ. ಆಗ ತಂದೆಯ ಅಧೀನದಲ್ಲಿದ್ದ ಪರ್ವತ, ಇದು ನನ್ನದಲ್ಲ, ನನ್ನ ಅಪ್ಪನ ಸೊತ್ತು ಅದು, ಆ ಇಡೀ ಬೆಟ್ಟ. ಈ ಬೆಟ್ಟದ ಮೇಲೆ ನಿಮ್ಮ ಅಪ್ಪನ ಹೆಸರು ಬರೆದಿದ್ಯಾ ಅಂದರೆ ಹೌದು, ನಮ್ಮ ಅಪ್ಪನೇ ಬೆಟ್ಟ. ಅದರಲ್ಲಿ ಇರುವ ಗಿಡ ಮರಗಳೆಲ್ಲ ಸುಟ್ಟು ಹೋಯಿತು. ಅದರಿಂದಾಗಿ ಸಂಕಟ ಆಗಿ ಅವಳು ಕೆಳಗಡೆ ಬಿದ್ದಲಂತೆ. ಪಾದಗಳ ಬಳಿ ಬಿದ್ದು ಅದನ್ನ ಏನು ಸರಿ ಮಾಡಬೇಕು ಅಂತ ಹೇಳಿದಳು. ಆ ದೇವಿಯ ದುಃಖವನ್ನು ನೋಡಿ ಕ್ಷಣೇನ ಹಿಮವಾಂಚೈಲ ಪ್ರಕೃತಿಸ್ಥೋ ಭವತ್ ಪುನಃ. ದೇವರು ಇದು ಸದಾಶಿವ ಏನು ಮಾಡಿದ, ಪ್ರಸನ್ನವಾದ ಕಣ್ಣಿನಿಂದ ನೋಡಿದ, ಮತ್ತೆಲ್ಲ ಸರಿ ಹೊಟ್ಟೋಯ್ತು. ಪಿತರಂ ಪ್ರಕೃತಿಸ್ಥಂತು ದೃಷ್ಟ್ವಾ ಹೈಮವತಿ ಭೃತಂ ಅಭವತ್ ಪ್ರೀತಿ ಸಂಯುಕ್ತ ಮುದಿತಾ ಚ ಪಿನಾಕಿನಂ. ಸಂತೋಷ ಆಯಿತು. ಆಮೇಲೆ ಇದರ ಬಗ್ಗೆ ಕೇಳಬೇಕು ಅಂತ ಅನ್ನಿಸಿತಂತೆ ಪಾರ್ವತಿಗೆ. ದೇವದೇವಂ ಮಹಾದೇವಂ ಬಭಾಷೇದಂ ವಚೋರ್ಥವತ್. ಉಮಾ ಕೇಳಿದಳಂತೆ ಉಮೆ, ಏನು? ಭಗವನ್ನ ದೇವದೇವೇಚ ಶೂಲಪಾಣೆ ಮಹಾದ್ಯುತೆ. ಓ ಶೂಲವನ್ನು ಕೈಯಲ್ಲಿ ಹಿಡಿದವನೇ, ಹಿರಿದಾದ ಬೆಳಕೆ, ನನಗೆ ಆಶ್ಚರ್ಯ ಆಗಿದೆ. ನಿನ್ನ ಮೂರನೇ ಕಣ್ಣಿನಲ್ಲಿ, ಹಣೆಗಣ್ಣಿನಲ್ಲಿ ಬೆಂಕಿ ಯಾಕಿದೆ? ನೇತ್ರಾಗ್ನಿನಾತು ಮಹತಾ ನಿರ್ದಗ್ಧೋ ಹಿಮವಾನತಂ ಪುನಃ ಸಂದೃಷ್ಟ ಮಾತ್ರಸ್ತು ಪ್ರಕೃತಿಸ್ಥಪಿತಾ ಮಮ. ಆದ್ದರಿಂದ ನನಗೆ ಆಶ್ಚರ್ಯ. ಮೂರನೆಯ ಕಣ್ಣಿನಲ್ಲಿ ನೋಡಿದೆ, ಇಡೀ ಬೆಟ್ಟ ಸುಟ್ಟು ಹೋಯಿತು. ಹಣೆಗಣ್ಣನ್ನು ಮುಚ್ಚಿ ಎರಡು ಕಣ್ಣಿನಿಂದ ನೋಡಿದೆ, ಪರ್ವತ ಮೊದಲಿನಂತಾಯಿತು. ನನಗಿರೋ ಪ್ರಶ್ನೆ ಏನಂದ್ರೆ, ಆ ಮೂರನೇ ಕಣ್ಣು ಅಲ್ಲೇ ಹಾಕಿದೆ ಅಂತ. ಅದರ ಬಗ್ಗೆ ಹೇಳಬೇಕು. ಏಷಮೇ ತಂಚ ಯೋ ದೇವ ಹೃದಿ ಮೇ ತಂ ಪ್ರವರ್ತತೆ ದೇವ ದೇವ ನಮಸ್ತುಭ್ಯಂ ತನ್ಮೇ ಶಂಸಿತುಮರ್ಹಸಿ. ಇದನ್ನು ನನಗೆ ಹೇಳಬೇಕು ಅಂತ ಪಾರ್ವತಿ ಕೇಳಿದಳು. ಆಗ ದೇವರು ಆನಂದದಿಂದ ಹೇಳಿದ, ಸ್ಥಾನೇ ತಂಚಯಿತುಂ ದೇವಿ ಧರ್ಮಜ್ಞೆ ಪ್ರಿಯ ಭಾಷಿಣಿ. ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದೀಯ, ನೀನಲ್ಲದೆ ಇನ್ಯಾರು ಈ ಪ್ರಶ್ನೆ ಕೇಳಲಿಕ್ಕಾಗತ್ತೆ? ತ್ವದೃತೆ ಮಾಂ ಹಿ ವೈ ಪ್ರಷ್ಟುಂ ನ ಶಕ್ಯಂ ಕೇನಚಿತ್ ಪ್ರಿಯೇ. ಪ್ರಿಯೇ, ನಿನ್ನನ್ನು ಬಿಟ್ಟು ನನಗೆ ಯಾರು ಪ್ರಶ್ನೆ ಮಾಡಬೇಕು ಅಲ್ವಾ? ಹೆಂಡತಿನೇ ಗಂಡನಿಗೆ ಪ್ರಶ್ನೆ ಮಾಡಬೇಕು, ಇನ್ಯಾರು ಪ್ರಶ್ನೆ ಮಾಡಲ್ಲ. ಪ್ರಕಾಶಂ ಯದಿವಾ ಗುಹ್ಯಂ ಪ್ರಿಯಾರ್ಥಂ ಪ್ರಬ್ರವೀಮ್ಯಹಂ. ನೀನು ಗೊತ್ತಿಲ್ಲ ಅಂತಲ್ಲ ಕೇಳಿದ್ದು, ಪ್ರಕಾಶಂ ಯದಿವಾ ಗುಹ್ಯಂ, ಅದು ನಿನಗೆ ಗೊತ್ತಿದೆ, ಆದರೂ ಜನರಿಗಾಗಿ ಕೇಳಿದ್ದಿ, ನಾನು ಹೇಳುತ್ತೇನೆ. ಸರ್ವೇ ತಾಮೇವ ಲೋಕಾನಾಂ ಕೂಟಸ್ಥಂ ವಿದ್ಧಿ ಮಾಂ ಪ್ರಿಯೇ ಮದಧೀನಾಸ್ತ್ರಯೋ ಲೋಕಾಃ ಯಥಾ ವಿಷ್ಣು ತಥಾ ಮಯಿ. ಎಲ್ಲ ಲೋಕಗಳ ಕೂಟದಲ್ಲಿ ನಾನಿದ್ದೇನೆ. ನಾನು ಲಯಕರ್ತ, ಸೃಷ್ಟಿಕರ್ತೃ ವಿಷ್ಣು, ಆದರೆ ನಾನು ಪ್ರಳಯಕರ್ತ. ಏತದ್ಗುಹ್ಯಮಜಾನಂತ್ಯ ತ್ವಯಾ ಬಾಲ್ಯಾದನಿಂದಿತೆ ಮನ್ನೇತ್ರೇ ಪಿಹಿತೆ ದೇವಿ ಕ್ರೀಡನಾರ್ಥಂ ಧೃತವ್ರತೆ. ಆ ಮೂರನೇ ಕಣ್ಣು ಇರೋದೇ ಪ್ರಳಯವನ್ನು ಉಂಟು ಮಾಡಲಿಕ್ಕಾಗಿ. ಇದು ನನಗೆ ಗೊತ್ತಿಲ್ಲ, ನನ್ನ ಎರಡು ಕಣ್ಣನ್ನು ಮುಚ್ಚಿದೆ, ಮೂರನೇ ಕಣ್ಣನ್ನು ತೆರಿಬೇಕಾಯಿತು. ತತ್ಕೃತೆ ನಷ್ಟಚಂದ್ರಾರ್ಕಂ ಜಗದಾತೀತ್ ಭಯಾಕುಲಂ ನಷ್ಟಾದಿತ್ಯೇ ತಮೋಭೂತೆ ಲೋಕೆ ಗಿರಿಸುತೆ ಪ್ರಿಯೇ ತೃತೀಯಂ ಲೋಚನಂ ಸೃಷ್ಟಂ ಲೋಕಂ ಸಂರಕ್ಷಿತುಂ ಮಯಾ. ಆದರೆ ಲೋಕವನ್ನು ಸೃಷ್ಟಿ ಮಾಡಲೂಬೇಕು, ನಾನು ಲೋಕವನ್ನು ರಕ್ಷಣೆ ಮಾಡಬೇಕು. ಲೋಕವನ್ನು ರಕ್ಷಣೆ ಮಾಡ್ಲಿಕ್ಕೆ ಜನರಿಗೆ ಮೂರನೇ ಕಣ್ಣು ಇರಬೇಕು.
ನಾನು ಅದೇ ಮೂರನೇ ಕಣ್ಣಿನಿಂದ ರಕ್ಷಣೆಯನ್ನು ಮಾಡ್ತೇನೆ, ಪ್ರಳಯವನ್ನು ಮಾಡ್ತೇನೆ. ಜನರಿಗೂ ಮೂರನೇ ಕಣ್ಣಿದೆ. ಕನಸಲ್ಲಿ ಕಾಣೋದು ಯಾವ ಕಣ್ಣಿನಿಂದ? ಮೂರನೇ ಕಣ್ಣಿನಿಂದಲೇ. ಹಾಗಾದ್ರೆ ನಾವ್ಯಾಕೆ ಮುಕ್ಕಣ್ಣರಲ್ಲ? ನಮಗೆ ಆ ಮೂರನೇ ಕಣ್ಣಿದೆ ಅನ್ನೋದೇ ಗೊತ್ತಿಲ್ಲ. ಮೂರನೇ ಕಣ್ಣಿಂದ ನೋಡ್ತಾ ಇದೀವಿ, ಆದ್ರೆ ಮೂರನೇ ಕಣ್ಣಿದೆ ಅಂತ ಗೊತ್ತಿಲ್ಲ. ಕುರುಡರಿಗೂ ಸ್ವಪ್ನ ಬೀಳುತ್ತಲ್ವೇ? ಆದ್ದರಿಂದ ನನ್ನ ಮೂರನೇ ಕಣ್ಣು ಸೃಷ್ಟಿಗೂ ಪ್ರಳಯಕ್ಕೂ ಇದೆ, ತಿಳುವಳಿಕೆಗೂ ಇದೆ. ಜನರಿಗಿದೆ ಮೂರನೇ ಕಣ್ಣು, ಆ ಕಣ್ಣಿನ ಬಗ್ಗೆನೇ ಗೊತ್ತಿಲ್ಲ. ಅದರಿಂದ ನಿನಗೆ ಏನು ಸಂಶಯ ಇತ್ತು? ಮೂರನೇ ಕಣ್ಣು ಯಾಕಿದೆ ಅಂತ. ಪ್ರಳಯಕ್ಕಾಗಿ ಇದೆ ಅಂತ ಹೇಳಿದಲ್ಲಿಗೆ 112ನೇ ಅಧ್ಯಾಯ. ಕ್ಷಣಜ್ಞಾದೇವದೇವಸ್ಯ ಶ್ರೋತು ಕಾಮ ಪ್ರಿಯಂ ಹಿತಂ ಉಮಾದೇವಿ ಮಹಾದೇವಂ ಅಪೃಚ್ಛತ್ ಪುನರೇವತು. ಆಗ ಬಹಳ ಸಂತೋಷ ಆಯಿತು. ಸದಾಶಿವನ ಒಂದು ಮೂಡಿದೆ, ಸದಾಶಿವನಿಗೊಂದು ಉತ್ಸಾಹ ಮೂಡಿದೆ. ಹೇಳಬೇಕು, ಏನು ಪ್ರಶ್ನೆ ಕೇಳಿದ್ರು, ಇವಳು ಏನು ಪ್ರಶ್ನೆ ಕೇಳಿದ್ರು ಹೇಳಬೇಕು ಅಂತ. ಅದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಗವನ್ ದೇವದೇವೇಚ ಉಮಾ ಉವಾಚ ಭಗವನ್ನ ದೇವದೇವೇಚ ಸರ್ವದೇವ ನಮಸ್ಕೃತ ಚತುರ್ಮುಖೋ ವೈ ಭಗವಾನ್ ಅಭವತ್ಕೇನ ಹೇತುನಾ. ನೆಕ್ಸ್ಟ್ ನೀನು ಮುಕ್ಕಣ್ಣ, ನಿಮ್ಮಪ್ಪ 4 ಮೋರೆಯವ. ಆದ್ದರಿಂದ ಅವನಿಗೆ 4 ಮೋರೆ ಯಾಕಾಯ್ತು? ನಿನಗೆ 5 ಮೋರೆ, ಅವನಿಗೆ 4 ಮೋರೆ. ಅವನಿಗೆ 4 ಮೋರೆ ಯಾಕೆ? ಭಗವನ್ ಕೇನತೆ ವಕ್ತ್ರಂ ಐಂದ್ರಮದ್ಭುತದರ್ಶನಂ ಉತ್ತರಂ ಚಾಪಿ ಭಗವನ್ ಪಶ್ಚಿಮಂ ಶುಭದರ್ಶನಂ ದಕ್ಷಿಣಂಚ ಮುಖಂ ರೌದ್ರಂ ಕೇನೋರ್ಧ್ವಂ ಜಟಿಲಾವೃತಂ. ಆಮೇಲೆ ನಿನಗೆ 5 ಮೋರೆ ಯಾಕೆ? ಅದನ್ನು ಕೇಳಬೇಕು ಅಂತಿದೆ. ಯೇ ಶಮೇ ತಂಚ ಯೋ ದೇವ ತನ್ಮೇ ಶಂಸಿತುಮರ್ಹಸಿ ತದಹಂ ತೇ ಪ್ರವಕ್ಷ್ಯಾಮಿ ಯತ್ವಮಿಚ್ಛಸಿ ಭಾಮಿನಿ. ಆಗ ಸದಾಶಿವ ಹೇಳಿದ, ನಾನು ಹೇಳ್ತೇನೆ ಅಂತ. ಇದಕ್ಕೂ ಮುನ್ನ ಒಂದು ಕಥೆಯನ್ನು ಹೇಳಬೇಕು ನಿಮಗೆ. ನಾನು ಈ ಮಲ್ಲೇಶ್ವರದಲ್ಲಿ ಬಹಳ ಹಿಂದೆ, ಮಲ್ಲೇಶ್ವರದಲ್ಲಿ ಆ ಉಭಯ ವೇದಾಂತ ಭವನದ ಪಕ್ಕದಲ್ಲಿ ಒಂದು ಇದಿದೆ, ಏನು ದೇವಸ್ಥಾನ, ಸದಾಶಿವನ ದೇವಸ್ಥಾನ. ಅಪ್ಪಯ್ಯ ದೀಕ್ಷಿತರ ಮೊಮ್ಮಕ್ಕಳು ಅಲ್ಲಿಗೆ ಬರ್ತಿರ್ತಾರೆ. ಅಪ್ಪಯ್ಯ ದೀಕ್ಷಿತರ ವಂಶಸ್ಥರು. ನಮ್ಮಲ್ಲಿ ಹೇಗೆ ರಾಘವೇಂದ್ರ ಸ್ವಾಮಿಗಳ ವಂಶಸ್ಥರು ಹಾಗೆಲ್ಲ ಇದ್ದಾರೋ ಹಾಗೆ ಅಲ್ಲಿ ಅಪ್ಪಯ್ಯ ದೀಕ್ಷಿತರ ವಂಶಸ್ಥರು ಬರ್ತಾರೆ. ಅವರೊಂದು ಕಾರ್ಯಕ್ರಮ ಏರ್ಪಡಿಸಿದ್ರು ಶಿವನ ಬಗ್ಗೆ. ನಾನು, ರಾಮಾನುಜೀಯರು ಮತ್ತೆ ಶಾಂಕರರು, ಶಂಕರ ಮತದ ಅನುಯಾಯಿಗಳು ಈ ಒಬ್ಬೊಬ್ಬರನ್ನ ಉಪನ್ಯಾಸಕ್ಕೆ ಇಡಿಸಿದ್ರು. ಅದರಲ್ಲಿ ಶಾಂಕರರು ಕುಮಾರ ಸಂಭವವನ್ನು ಉಪನ್ಯಾಸ ಮಾಡಿದ್ರು. ಕುಮಾರ ಸಂಭವ, ಕಾಳಿದಾಸನ ಕುಮಾರ ಸಂಭವವನ್ನ ಪ್ರಧಾನವಾಗಿ ಹೇಳಿದ್ರು ಅವರು. ಯಾಕೆಂದ್ರೆ ಸದಾಶಿವನ ಬಗ್ಗೆ ಇಷ್ಟು ಚೆನ್ನಾಗಿ ಎಲ್ಲೂ ಸಿಗಲ್ಲ ಅಂತ. ಇನ್ನು ರಾಮಾನುಜೀಯರು ನಮ್ಮ ಮತದಲ್ಲಿ ಶಿವನ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಆದ್ದರಿಂದ ನಾನೇ ಶ್ಲೋಕ ರಚನೆ ಮಾಡಿದ್ದೀನಿ ಅಂತ ಶ್ಲೋಕವನ್ನು ಓದ್ಕೊಂಡು ಹೊಟ್ಟೋದ್ರು. ಅವರು ಬಹಳ ಹಿರಿಯರು, ಹರಿಹರ ರಾಮಶರ್ಮ ಅಂತ ಹೇಳಿ ಅವರು. ಆಮೇಲೆ ನನ್ನ ಟರ್ನ್ ಬಂತು. ನಾನು ಮಹಾಭಾರತದಲ್ಲಿ ಹೀಗಿದೆ, ಇದೇ ಭಾಗವನ್ನ ಇಟ್ಕೊಂಡು ಹೇಳಿದೆ. 3ನೇ ಕಣ್ಣು ಯಾಕೆ ಬಂತು, 5 ಮೋರೆ ಯಾಕೆ, ಮನಃಶಾಸ್ತ್ರದ ಹಿನ್ನೆಲೆ ಏನು, ಆಮೇಲೆ ಇದು ಅರ್ಧನಾರೀಶ್ವರತ್ವ ಅನ್ನೋದು ಎಲ್ಲೆಲ್ಲಿದೆ, ಹೇಗಿದೆ, ಅದನ್ನ ಅರ್ಧನಾರೀಶ್ವರತ್ವ, ಶಿವನ ಅರ್ಧನಾರೀಶ್ವರತ್ವವನ್ನ ನಾವು ಹೇಗೆ ಅನುಭವಿಸಬಹುದು ಅಂತ ಹೇಳಿದೆ. ಆದರೆ ಅವರು ಮೈಕಿಸ್ಕೊಂಡವ್ರು ಏನು ಹೇಳಿದ್ರು ಗೊತ್ತಾ? ನಂದಾದ್ಮೇಲೆ ನೋಡಿ, ಮಾಧ್ವರಾದರೂ ಸದಾಶಿವನ ಬಗ್ಗೆ ಹೇಳ್ತಾ ಇದ್ದಾರೆ, ಕೊಡಿ ಇಲ್ಲಿ ಹಿಂದೆ ತಪ್ಪು ಹೇಳ್ತಾ ಇದ್ದೀರಾ. ಮಾಧ್ವರಾಗಿರೋದ್ರಿಂದಲೇ ಹೇಳ್ತಾ ಇರೋದು. ಯಾಕೆಂದ್ರೆ ನಾವು ಸದಾಶಿವನನ್ನ ಅನನ್ಯವಾಗಿ ಪೂಜಿಸುವವರು, ದೇವರ ಮೊಮ್ಮಗ ಅಂತ ಉಪಾಸನೆ ಮಾಡ್ತಾ ಇದ್ದೇವೆ ವಿನಃ ನಾವು ಸದಾಶಿವನ ದ್ವೇಷಿಗಳಲ್ಲ. ಆದ್ದರಿಂದ
ಮಾಧ್ವರು ಅಂದರೆ ಶಿವನ ದ್ವೇಷಗಳನ್ನು ಯಾರು ಹೇಳಿದ್ದು? ಏನೇನೋ ತಪ್ಪು ಕಲ್ಪನೆಗಳಿವೆಲ್ಲ. ನಾವು ಹಾಗಿಲ್ಲ. ಮಧ್ವರು ಅವರ ಗ್ರಂಥದಲ್ಲಿ ಯಾವ ದೇವತೆಯನ್ನು ಕೀಳುಗೆಳೆದಿಲ್ಲ. ಕೆಲವು ಭ್ರಾಂತಿ ಇದೆ. ಮಾಧ್ವರು ಅಂದರೆ ಶಿವನನ್ನು ಪೂಜೆ ಮಾಡೋದಿಲ್ಲ, ಮಾಧ್ವರು ಅಂದರೆ ಶಿವನನ್ನು ಕೀಳುಗೆಳಿತಾರೆ. ಅಲ್ಲ, ಎಲ್ಲಿ ಆ ತರಹ ಇದೆ? ನಾವು ಆ ತೀರ ಹೇಳೋದೇ ಇಲ್ಲ. ನಿಮಗೆ ಒಂದು ಗಮನ ಇಟ್ಕೊಳ್ಬೇಕು. ಸುಬ್ರಹ್ಮಣ್ಯದ ಧರ್ಮಸ್ಥಳದ ಪರಿಸರದಲ್ಲಿ ಉಪನೀತನಾದ ವಟುವಿಗೆ ಶಿವಪಂಚಾಕ್ಷರಿ ಅವಶ್ಯ ಜಪ್ಯ. ಶಿವಪಂಚಾಕ್ಷರಿ ಜಪ ಆಗಲೇಬೇಕು ಅವನಿಗೆ. ಗಾಯತ್ರಿ ಮಂತ್ರ, ನಾರಾಯಣಾಷ್ಟಾಕ್ಷರ ಆದಮೇಲೆ ಶಿವಪಂಚಾಕ್ಷರವೇ ಮೊದಲನೇ ಮಂತ್ರ ಅವ್ರು ಕೊಡೋದು. ಹಾಗಿದೆ. ಅದರಿಂದಾಗಿ ಇದೆಲ್ಲ ತಪ್ಪು ಕಲ್ಪನೆಗಳು. ಹಾಗಿಲ್ಲ. ನೋಡಿ, ಇಲ್ಲಿ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿ ನಾರದರು ಹೇಳೋದನ್ನ ಕೇಳಿ ನೀವು ಆಚಾರ್ಯರ ಬಳಿಗೆ ಬಂದಾಗ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ. ಅಂದರೆ ಮಧ್ವಾಚಾರ್ಯರ ಗ್ರಂಥಗಳನ್ನು ಓದಿದಾಗ ಶಿವನ ಪಂಚಮುಖತ್ವ, ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಶಿವಪಂಚಾಕ್ಷರದ ಬಗ್ಗೆ ಹೇಳಿದ್ದಾರೆ, ಸ್ಕಂದನ ಬಗ್ಗೆ ಹೇಳಿದ್ದಾರೆ, ಎಲ್ಲರ ಬಗ್ಗೆ ಎಲ್ಲ ದೇವತೆಗಳ ಮಂತ್ರಗಳನ್ನು ಹೇಳಿದ್ದಾರೆ. ಅದರಿಂದ ಹಾಗಿಲ್ಲ. ತದಹಂತೆ ಪ್ರವಕ್ಷ್ಯಾಮಿ ಯತ್ವಮಿಚ್ಛಸಿ ಭಾಮಿನಿ ಪುರಾಸುರೌ ಮಹಾಘೋರೌ ಲೋಕೋದ್ವೇಗಕರೋನ್ ಭೃಶಂ ಸುಂದೋಪಸುಂದನಾಮಾನೌ ಆಸತುರ್ಬಲ ಗರ್ವಿತೌ. ನೋಡು, ಈ ಬಗೆಗೆ ನಾನು ಹೇಳ್ತೇನೆ ಅಂತಾರೆ. ಆ ಕಥೆಯಿಂದ ಸೀದಾ ಮಹಾಭಾರತಕ್ಕೆ ಮರಳಿ ಬಂದಿದ್ದೇವೆ. ತೊರೆಯೊಂದರಲ್ಲಿ ತೇಲಿ ಹೋದವರು ಮತ್ತೆ ಅದೇ ವಾಪಸ್ ಮಹಾಭಾರತಕ್ಕೆ ಬಂದಿದ್ದೇವೆ. ಪುರಾಸುರವು ಬಹಳ ಹಿಂದೆ ಇಬ್ಬರು ಘೋರರಾದ ರಾಕ್ಷಸರಿದ್ದರು. ಒಬ್ಬನ ಹೆಸರು ಸುಂದ ಅಂತ, ಇನ್ನೊಬ್ಬನ ಹೆಸರು ಉಪಸುಂದ ಅಂತ. ಭಾರೀ ಬಲಿಷ್ಠರವರು. ಅವರನ್ನು ಯಾವ ಶಸ್ತ್ರದಿಂದಲೂ ಕೊಲ್ಲಲಾಗುವುದಿಲ್ಲ. ಪರಸ್ಪರ ಹಿತವಾಗಿ ಇದ್ದವರು. ತಯೋರೇವ ವಿನಾಚಾಯ ನಿರ್ಮಿತಾ ವಿಶ್ವಕರ್ಮಣ ಸರ್ವತಸ್ಸಾರಮುದ್ಧೃತ್ಯ ತಿಲಶೋಲೋಕ ಪೂಜಿತ ತಿಲೋತ್ತಮೇತಿ ವಿಖ್ಯಾತ ಅಪ್ಸರಾಹಿ ಬಭೂವಃ. ಒಬ್ಬ ಆ ಸುಂದೋಪಸುಂದರನ್ನ ಭೇದದ ಮೂಲಕ ಕೊಲ್ಲಬೇಕು ಅಂತ ಅವರಿಬ್ಬರು ಏನು ವರ ಕೇಳ್ಕೊಂಡಿದ್ರು ಗೊತ್ತಾ? ನಾವಿಬ್ಬರು ಪರಸ್ಪರ ಜಗಳ ಆಡದೆ ನಮಗೆ ಸಾವು ಬರಬಾರದು ಅಂತ ಕೇಳ್ಕೊಂಡಿದ್ರು. ಅಂದ್ರೆ ಬರೋದಿಲ್ಲ ಅಂತ ಅಷ್ಟು ವಿಶ್ವಾಸ ಅವರಿಗೆ. ಅದಕ್ಕೆ ಎಲ್ಲ ವಿಶ್ವಕರ್ಮನಿಗೆ ಹೇಳಿದ್ರು, ಎಲ್ಲದರಿಂದ ಸಾರವನ್ನು ತೆಗೆದು ನಿರ್ಮಾಣ ಮಾಡಿದ ತಿಲಂ ತಿಲಂ ಸಮಾನೀಯ ಸರ್ವತಃ ಸಾರಮುದ್ಧೃತ. ಜಗತ್ತಿನ ಪ್ರತಿಯೊಂದು ಸುಂದರವಾದ ವಸ್ತುವಿನ ಕ್ವಿಂಟ್ ಎಸೆನ್ಸ್ ಅನ್ನ ತೆಗೆದು, ಅಲ್ಲ ಹೇಳ್ತೇನೆ, ತಿಲಂ ತಿಲಂ ಸ್ವಲ್ಪ ಸ್ವಲ್ಪ, ಇಲ್ಲಿ ಎಳ್ಳು ಅಂತ ಅರ್ಥ ಅಲ್ಲ, ತಿಲಂ ತಿಲಂ ಜಗತ್ತಿನ ಪ್ರತಿಯೊಂದು ಸುಂದರವಾದ ಪದಾರ್ಥಗಳಿಂದ ತಿಲ ಸ್ವಲ್ಪ ಸ್ವಲ್ಪ ತೆಗೆದು ಒಟ್ಟುಗೂಡಿಸಿ ಚಲುವಿಗೆ ಮೈ ಕೊಟ್ಟರು, ಚಲುವು ಮೈವೆತ್ತು ಬರುವಂತೆ ಮಾಡಿದರು. ಆದ್ದರಿಂದಾಗಿ ಅವಳು ತಿಲೋತ್ತಮ ಅಂತ ಒಬ್ಬಳು ಅಪ್ಸರೆ. ದೇವ ಕಾರ್ಯಂ ಕರಿಷ್ಯಂತಿ ಹಾಸಭಾವ ಸಮನ್ವಿತ. ದೇವತಾ ಕಾರ್ಯಕ್ಕಾಗಿಯೇ ಅವಳ ಸೃಷ್ಟಿ. ಅವಳು ತಪಸ್ಸು ಮಾಡ್ತಾ ಇರಬೇಕಾದ್ರೆ ತಪಸ್ಸು ಮಾಡ್ತಾ ಇದ್ರು, ಬಂದ್ಲು. ಇತಿ ಮತ್ವಾ ತದಾ ಚಾಹಂ ಕುರುವಂತಿ ಮಾಂ ಪ್ರದಕ್ಷಿಣಂ. ಅವಳು ನನ್ನ ಬಳಿ ಬಂದ್ಲು. ನಾನು ತಪಸ್ಸು ಮಾಡ್ತಾ ಇರಬೇಕಾದ್ರೆ ನನ್ನ ಬಳಿ ಬಂದು ಸುತ್ತಲೂ ಪ್ರದಕ್ಷಿಣೆ ಹಾಕಿದ್ಲು. ಅವಳನ್ನು ನೋಡ್ಲಿಕ್ಕಾಗಿ ನಾನು ಸುತ್ತಲೂ ಮುಖ ತಿರುಗಿಸಿದೆ. ಅದಕ್ಕೆ 4 ಮುಖ ಆಯಿತು. ಆಮೇಲೆ ಮತ್ತೆ ನೋಡಬೇಕು ಅಂತ 5ನೇ ಮುಖ ಮೂಡಿತು. ಐಂದ್ರಂ ಮುಖಮಿದಂ ಪೂರ್ವಂ ತಪಶ್ಚರ್ಯಾ ಪರಂ ತದಾ. ನನಗೆ 5 ಮೂರೆ, ಎಲ್ಲ ಮುಖದಿಂದ ಎಲ್ಲ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೇನೆ. ಪೂರ್ವ ದಿಕ್ಕಿನ ಮುಖದಿಂದ ತಪಸ್ಸು ಮಾಡುತ್ತೇನೆ. ಆಮೇಲೆ
ದಕ್ಷಿಣ ದಿಕ್ಕಿನ ಮುಖದಿಂದ ಅದು ರೌದ್ರ, ಸಂಹಾರ ಮಾಡ್ತೇನೆ. ಪಶ್ಚಿಮ ಮುಖದಿಂದ ಲೋಕ ಕಾರ್ಯವನ್ನು ಮಾಡುತ್ತೇನೆ. ಉತ್ತರದ ಮುಖದಿಂದ ವೇದವನ್ನು ಅಧ್ಯಯನ ಮಾಡುತ್ತೇನೆ. 5ನೇ ಮೋರೆ ಮೇಲ್ಗಡೆ ಇದ್ದರಿಂದ ನಾನು ದೇವಧ್ಯಾನ ಪರನಾಗಿದ್ದೇನೆ. ಅದ್ಭುತಂ ಚೋತ್ತರಂ ಮುಖಂ. ಹೌದು ಹೌದು ಹೌದು, ಎರಡು ತಪಶ್ಚರ್ಯಾಪರವಾಗಿದೆ, ಮೇಲ್ಗಡೆ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಏತತ್ತೇತರವಮಾಖ್ಯಾತಂ ಕಿಂ ಭೂಯಶ್ರೋತುಮಿಚ್ಛಸಿ. ಹೀಗಾಗಿ ನನಗೆ 5 ಮೋರೆ ಮನಸ್ಸು ಎಲ್ಲವನ್ನ ಆಸ್ವಾದನೆ ಮಾಡುತ್ತಲ್ವಾ. ನಮಗೂ ಕೂಡ ತಪಶ್ಚರ್ಯಾಪರವಾಗಿಯೂ ಇರುತ್ತೆ, ಸೌಂದರ್ಯವನ್ನು, ಜಗತ್ತಿನ ಸೌಂದರ್ಯವನ್ನು ಆಸ್ವಾದನೆ ಮಾಡುತ್ತೆ. ಆಯ್ತಾ, ಎಲ್ಲವನ್ನೂ ಆಸ್ವಾದನೆ ಮಾಡುತ್ತೆ. ಎಲ್ಲ ಕಡೆ ಅದು ತಿರುಗುತ್ತೆ. ಅದನ್ನು ನಾನು ನೋಡೋ ಶಕ್ತಿ ಇತ್ತು. ಆದರೆ ಒಂದೇ ಮನಸ್ಸು ಎಲ್ಲ ಡೈಮೆನ್ಷನ್ಗಳಲ್ಲೂ ತಿರುಗಿತು. ಹೀಗೆ ನನಗೆ 5 ಮೋರೆ ಯಾಕೆ ಅಂತ ಹೇಳಿದ್ದೇನೆ. ಇನ್ನೇನು ಬೇಕು ನಿನಗೆ? ಕಿಂಭೂ ಯಶ್ರೋತುಮಿಚ್ಛಸಿ. ಚತುರ್ಮುಖನ 4 ಮೋರೆ 4 ವೇದಗಳನ್ನ ಚಿಂತನೆ ಮಾಡ್ತಾ ಇತ್ತು. ಅದು ಮುಂದೆ ಬರುತ್ತೆ, ಇನ್ಯಾವಾಗಲೂ ಬರುತ್ತೆ. ಅದಕ್ಕೆ ಇಲ್ಲಿ ಕೂಡಲೇ ಉತ್ತರ ಕೊಡಲ್ಲ. ಈ ಕಥೆಯಲ್ಲಿ ಈ ರೀತಿ ಮಾಡ್ತಾರೆ. ಇದೆಪ್ಪ, ತಂತ್ರಶಾಸ್ತ್ರದಲ್ಲಿ ಪ್ರಸಿದ್ಧ, ಜನಸಾಮಾನ್ಯರಲ್ಲಿ ಪ್ರಸಿದ್ಧ ಇಲ್ಲ. ದೇವಸ್ಥಾನಗಳಲ್ಲಿದೆ. ಒಂದು. ಎರಡನೆಯದ್ದು, ಆ ಶಿಲ್ಪವನ್ನು ನೋಡೋ ಅಭ್ಯಾಸ ಬೆಳೆಸ್ಕೋಬೇಕು. ನಾವು ಹೋಗಿ ಬಂದ್ಬಿಡ್ತೀವಿ. ಶಿಲ್ಪವನ್ನು ನೋಡುವ ಅಭ್ಯಾಸ ಬೆಳೆಸ್ಕೊಂಡ್ರೆ ಅದರಲ್ಲಿ 5 ಮೋರೆ ಇರೋದು ಕಾಣುತ್ತೆ. ಅದರಲ್ಲಿ 2 ತರಹದ್ದಿದೆ. ಸಾಲಾಗಿ 5 ಮೋರೆಯೂ ಇದೆ, ರೌಂಡ್ ಆಗಿ 4 ಮುಖ ಇದ್ದು ಮೇಲ್ಗಡೆ 5ನೇ ಮೋರೆ ಇರೋದು ಇದೆ. ಎರಡೂ ಇದೆ. ಆ ಮೇಲ್ಗಡೆ ಮುಖ ಇರೋದು ಹೌದು, ಉತ್ತರದಲ್ಲೆಲ್ಲ ಆಗಿದೆ. ನಾವು ನಮಗೆ ಧ್ಯಾನಕ್ಕೆ ಯಾವ್ದು ಅನುಕೂಲವೋ ಹಾಗೆ ಮಾಡೋಣ. 4 ಕೈಯೋ 2 ಕೈಯೋ ಅಂತ ಒಬ್ರು. ಅಪ್ಪ, ನೀವು ಮೊದಲು ಧ್ಯಾನ ಮಾಡ್ರಿ, ಆಮೇಲೆ ನಿಮ್ಗೆ ಏನು ಅನ್ಸುತ್ತೋ ಅದು ಮುಂದುವರಿರಿ. ಸುಮ್ಮನೆ ವಾಕ್ಯಾರ್ಥ ಮಾಡ್ಲಿಕ್ಕೆ ಎರಡೂ ಇದೆ. ಎರಡೂ ತರಹದ ಪ್ರಮಾಣ ಸಾವಕಾಶ. ಏತತ್ತೇ ಕಥಯಿಷ್ಯಾಮಿ. ಭಗವನ್ ಶ್ರೋತುಮಿಚ್ಛಾಮಿ. ಅಲ್ಲ, ಬಣ್ಣಗಳ ಬಗ್ಗೆ ನಮ್ಮ ರಮೇಶ್ ಅಣ್ಣನ ಪ್ರಶ್ನೆ, ಬಣ್ಣಗಳ ಬಗ್ಗೆ ಹೇಳಿ ಅಂತ. ಬಣ್ಣಗಳ ಬಗ್ಗೆ ಇಲ್ಲಿ ಬಂದಿಲ್ಲ. ನಾನು ತಂತ್ರಶಾಸ್ತ್ರದಲ್ಲಿ ಇರೋದು ಮತ್ತು ಭಾಗವತ ತಾತ್ಪರ್ಯದಲ್ಲಿ ಇರೋದನ್ನ ಹೇಳ್ತೇನೆ. ಒಂದು ಸ್ವಲ್ಪ ಮತ್ತೆ ಹೇಳ್ತೇನೆ. ಭಗವನ್ ಶ್ರೋತುಮಿಚ್ಛಾಮಿ ಶೂಲಪಾಣೇ ವರಪ್ರದ ಕಿಮರ್ಥಂ ನೀಲತಾ ಕಂಠೆ ತವ ಭಾತಿ ಮಹೇಶ್ವರ. ಸದಾಶಿವನೇ, ಎಲ್ಲ ಕೇಳಿದ್ದೇನೆ, ಆದರೆ ನಿನ್ನ ಕೊರಳಲ್ಲಿ ನೀಲಿ ಯಾಕೆ ಅಂತ ಕೇಳಿದ್ದು. ಇದರಲ್ಲಿ ತಿಲೋತ್ತಮಗೆ 5 ಮುಖ ಆಯಿತು ಅಂತನ್ನೋದು ಅರ್ಥವಾದವೇ. ಜಗತ್ತಿನ ಸೌಂದರ್ಯ ಅಂತನ್ನೋದು ಅಲ್ಲಿ ತಿಲೋತ್ತಮೆಯಿಂದ ಪ್ರತಿನಿಧಿ. ಅದು ತಿಲೋತ್ತಮೆ ಜಗತ್ತಿನ ಸೌಂದರ್ಯಕ್ಕೆ ಪ್ರತಿನಿಧಿ. ಹಾಗೆ ಅದಕ್ಕೆ ಅಲ್ಲಿ ಅವಳು ನೋಡ್ಬೇಕಾದ್ರೆ 5 ಮೋರೆ ಹೀಗಾಯಿತು ಅಂತ ಅನ್ನೋದರ ಅಭಿಪ್ರಾಯ ಅದು. ಆಮೇಲೆ ಕಿಮರ್ಥಂ ನೀಲತಾ ಕಂಠೆ ತವ ಭಾತಿ ಮಹೇಶ್ವರ. ಕೊರಳಲ್ಲಿ ಯಾಕೆ ನೀಲಿ ಇದೆ ಅಂತ ಅದನ್ನು ನಾವು ಸೋಮವಾರ ನೋಡುತ್ತೇವೆ. ನಾಳೆ ಮತ್ತೆ ನಾಡಿದ್ದು ಒಂದು ಸ್ವಲ್ಪ ನನಗೆ ರಜೆ ಬೇಕು ಅಂತ ನನಗೆ ಅನಿಸಿದೆ. ಅದರಿಂದಾಗಿ ನಾನು ಏನನ್ನೂ ಹೇಳ್ತಾ ಇಲ್ಲ. ನಾಳೆ ಮಾಡ್ಬೋದಿತ್ತು, ಆದರೆ ನನಗೆ ವೈಯಕ್ತಿಕವಾಗಿ ಒಂದು ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅನ್ನಿಸಿತು. ಅದರಿಂದಾಗಿ ನಾಳೆ ರಜೆ ತಗೊಳ್ತಾ ಇದ್ದೇನೆ. ನಾಳೆ ಸಂಜೆ ಇರೋದಿಲ್ಲ. ಆಮೇಲೆ ನಾಡಿದ್ದು ಶುಕ್ರವಾರ ಪಾಡ್ಯ. ಆಮೇಲೆ ಶನಿವಾರ ಮತ್ಸ್ಯಪುರಾಣ ಶುರು ಆಗಿಬಿಡುತ್ತೆ. ಮತ್ಸ್ಯಪುರಾಣ ಶನಿವಾರ ಭಾನುವಾರ, ಅವಾಗೆಲ್ಲ ಯಥಾಪ್ರಕಾರ ಉಂಟು. ಸೋಮವಾರ ಮತ್ತೆ ಶುರು ಆಗುತ್ತೆ. ಯಾಕೆ? ಸೋಮವಾರದ ದಿವಸ ಸೋಮಶೇಖರನ ಬಗೆಗೆ. ಯಾಕೆ ಅವನು ಕರಿಗೊರಳ ಅಂತ ಅದನ್ನು ಅಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು.